ಸಂದೀಪ್ ಅಂತ. ನಾನು ಇದೇ ಊರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿದ್ದೇನೆ. ಇಲ್ಲೇ ನನ್ನ ಸ್ನೇಹಿತ ಸಂಕೇತ್ ಕೂಡ ಇದ್ದಾನೆ. ಅವನನ್ನು ಹುಡುಕಿಕೊಂಡು ಬಂದಿದ್ದೇನೆ. Bazaru Rambai Vatu Basanika 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 Yeah.
ಸಾಕು ಇನ್ನು ಎಣ್ಣೆ ಸೋಡಾ ಬಿಡುದು ದರಿದ್ರ ದಿನೇಶನ ಒರೆಸಿಕೊಂಡು ಒಂದೇ ವರ್ಷದೊಳಗೆ ವಿಧವೆ ಆದೆ. ಅಂದು ನಿನ್ನನ್ನು ಇಚ್ಛಿಸಿದ ನನ್ನ ಮನ ಇದುವರೆಗೂ ಹಾಲಿಂದ ಅಥವನ್ನು ಸೇವಿಸೋಕ್ಕಾಗಿ ಇಲ್ಲ ಆಶಾವಾಗಿ ಕಾದು ಕೂತಿದೆ. ಸರಳ ಮಾರ್ಗದಿಂದ ಅವಳ ಸಮೀಪ ಸೇರಿ ಸಂಪಾದಿತ ಮಧುರ ಸೈಡಾಗಿ ಸಾಧ್ಯವಾದ ಅನುಭವಿಸಲೇಬೇಕು. ಈ ಆಸೆಯಿಂದ ನೊಂದ ಇಂದ್ರನಿಗೆ ಭೋಗವನ್ನು ಪರಿಚಯಿಸಲೇಬೇಕು. ನಿನ್ನ ಮೇಲಿರುವ ಪ್ರೀತಿ ನಿನ್ನೊಂದಿಗೆ ಬಾಂಧವ್ಯ ಬೆಳೆಸಲೆಂದು ನನ್ನನ್ನು ನಿನ್ನ ಮನೆಯ ಭಾಗವಾಗಿ ಕರೆದುಕೊಂಡು ನಡೆದಿದೆ. ಯಾವ ಹಂತದಲ್ಲಿ ನಮ್ಮ ಸಂಘ ಬೆಳೆದಿದೆಯೋ ನನಗೆ ಒಂದು ಒಳ್ಳೆಯದಾಗಿದೆ. ನಮಸ್ಕಾರ. ಜ್ಯೋತಿ ದೇವಿ ನಮಸ್ಕಾರ. ಇದೇನು ಇದ್ದಕ್ಕಿದ್ದಾಗಲೇ ಒಬ್ಬರೇ ಬಂದ್ಬಿಟ್ಟರೆ ಸಂಕೇತ್ ತೆಲಿಗೆ ಹೋಗಿದ್ದಾನೆ. ಮನೇಲಿ ಇದ್ದೇನೆ, ನಾನೇ ಬಿಟ್ಟು ಬಂದೆ. ಇನ್ನೊಂದು ಸರಿಗೆ ಬರ್ಬೇಕಾದ್ರೆ ಖಂಡಿತವಾಗ್ಲೂ ಅವನನ್ನ ಕರೆದುಕೊಂಡೇ ಬರ್ತೀನಿ. 3 ವರ್ಷಗಳ ನಂತರ ಇವತ್ತು ನೀನು ನನ್ನ ಮನೆಗೆ ಆಗಮಿಸಿದರೆ ಪುನಃ ನಾನು ನಿನ್ನನ್ನು ಕಾಣಬೇಕಾದರೆ ಮತ್ತೆ 3 ವರ್ಷ ಕಾಯಬೇಕಾಗುತ್ತದೆ ಅಲ್ಲವೇ ಜೊತೆಗೆ? ಹಾಗೇನಿಲ್ಲ. ಈಗ ನೀವು ಮನಸ್ಸು ಮಾಡಿದ್ರೆ ನಾವು ಎಷ್ಟು ದೂರವಾಗಿದ್ದೀವೋ ಅಷ್ಟೇ ಹತ್ತಿರವಾಗ್ತೀವಿ. ಅದಕ್ಕಾಗಿ ನಿಮ್ಮ ತಂಗಿಯನ್ನ ಕೇಳೋದಕ್ಕಿಂತ ಬಂದಿದ್ದೀನಿ. ದಯವಿಟ್ಟು ನೀವೀ ಚಿಕ್ಕ ಕೋರಿಕೆಯನ್ನ ಈಡೇರಿಸಿ ಕೊಡ್ಬೇಕಲ್ಲ. ಖಂಡಿತ ಅದು ಏನಂತ ಹೇಳಮ್ಮ. ನೀನೇನು ನನಗೆ ಬೇರೆ ಅಲ್ಲ, ನನ್ನ ಆತ್ಮನ ಸ್ನೇಹಿತನ ಸತಿ.
ನಿನ್ನ ದುರ್ಧರ ಸ್ಥಿತಿಯನ್ನು ಕಂಡು ನನ್ನ ಮನಸ್ಸು ಕರುಗ್ತಾ ಇದೆ. ನಿನ್ನನ್ನು ಕಂಡಾಗ ಎಲ್ಲಿರದ ಅನುಕಂಪ ವ್ಯಕ್ತಪಡಿಸಲಾರದ ಮೂಕ ಪ್ರೀತಿ, ಅದು ಯಾವ ಜನ್ಮದಲ್ಲಿ ನೀನು ನನ್ನ ತಂಗಿಯಾಗಿ ಹುಟ್ಟಿದ್ದೋ ಅಂತ ಅನ್ಸುತ್ತೆ ಅಲ್ವೇಡ? ಈಗ ನಾವು ಎಷ್ಟು ದೂರವಾಗಿದ್ದೀವೋ ಅಷ್ಟೇ ಹತ್ತಿರವಾಗ್ತೀವಿ. ನಿಮ್ಮ ಮನೆವರೆಗೂ ನಾವು ನಿಮ್ಮೂರಾಗೋದಕ್ಕೆ ಬಂದಿದ್ದೀವಿ ಅಂದಮೇಲೆ ನೀವೇ ನಮಗೆ ಸ್ವಾಗತವನ್ನು ಕೋರಬೇಕು. ಜ್ಯೋತಿ, ನಿನಗೋಸ್ಕರ ಸದಾ ತೆರೆದಿರುವ ನನ್ನ ಮನ ಮತ್ತು ನನ್ನ ಮನೆಯ ಬಾಗಿಲು ಆ ಸಂತೋಷಕ್ಕಾಗಿ ಕಾದು ಕೂತಿದೆ. ಮಧು ಮೈತ್ರಿಗಾಗಿ ಈ ಹೃದಯ ಅಗಲಿರಲು ಪರಿತಪಿಸುತ್ತಿದೆ. ಜ್ಯೋತಿ, ಇಂದು ನಿನ್ನ ಆಗಮನ ನನಗೆ ಸಂತೋಷದ ಸುದಿನ. ಅದೇನು ನಿನ್ನ ಕೋರಿಕೆ ಹೇಳಮ್ಮ? ಅಡ್ಡ, ಈ ನಿಮ್ಮ ಮನೋವಿಶಾಲತೆ ಎಂಥದ್ದು ಅಂತ ನನಗೆ ಚೆನ್ನಾಗಿ ಅರ್ಥವಾಗಿದೆ. ಏನೂ ಇಲ್ಲ, ನಿಮ್ಮ ತಂಗಿ ಶ್ರುತಿಯನ್ನ ನನ್ನ ಮೈದಿನ ಸಂಕೇತವಿಗೆ ಕೊಟ್ಟು ಕನ್ಯಾದಾನ ಮಾಡಿ ಅಂತ ಕೇಳಿಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ಹಬ್ಬ, ಇದೇನು ಆಶ್ಚರ್ಯ! ರೋಗಿ ಬಯಸಿದ್ದು ಹಾಲು ಅಲ್ಲ, ವೈದ್ಯ ಹೇಳಿದ್ದು ಹಾಲು ಅಲ್ಲ. ಈಗ ನನ್ನ ಒಪ್ಪಂದವನ್ನು ಯಾವ ಭಾಷೆಯಿಂದ ಹೇಳಲಿ, ಯಾವ ಬಾಯಿಂದ ಹೇಳಲಿ? ಯಾಕಣ್ಣ ಏನೋ ವಿಚಾರ ಮಾಡ್ತಾ ಸುಮ್ಮನೆ ನಿಂತ್ಬಿಟ್ರಲ್ಲ? ಹೇಳಿ, ಈ ನನ್ನ ಮಾತಿಗೆ ನಿಮಗೆ ಒಪ್ಪಿಗೆ ಇದೆತಾನೆ? ಸದ್ಯ ಅದೊಂದಾದರೂ ನನ್ನ ಭಾಗ್ಯಕ್ಕೆ ವಹಿಸಿದಿರಲ್ಲ, ಸಂತೋಷ. ನೋಡಮ್ಮ, ನೀನು ಆಸೆ ಪಟ್ಟಿರುವ ಈ ನಮ್ಮ ಸಂಬಂಧವನ್ನು ನಾನು ಯಾಕಮ್ಮ ನಿರಾಕರಿಸಲಿ? ನಿನ್ನ ಸಂತೋಷವೇ ನನ್ನ ಸಂತೋಷ. ಹೌದಣ್ಣ, ಅವರಿಬ್ಬರ ಸಂತೋಷವೇ ನಮ್ಮ ಸಂತೋಷ. ಯಾರದ ಸಂತೋಷದಲ್ಲಿ ಮತ್ತಾರದ ಸಂತೋಷ? ಇದು ಎಂತ ತಮಾಷೆ ನೋಡಿ. ಜೊತೆ ನಿಜವಾಗಿ ಹೇಳಬೇಕಾದರೆ ಅವರಿಬ್ಬರ ಜೋಡಿ ಹಿರಿಯರು ಎಳಿಸಿ ಮಾಸಿಗಳಿದ್ದಾವೆ. ನಿಜ, ಏನೇ ಆದ್ರೂ ಕೂಡ ಆಯ್ಕೆ ಅನ್ನೋದು ಅವ್ರದ್ದು ತಾನೇ. ಅಂತೂ ನಾನು ಇಲ್ಲಿವರೆಗೂ ಬಂದಿದ್ದಕ್ಕೆ, ಈ ಸಂಬಂಧಕ್ಕೆ ನೀವು ಒಪ್ಕೊಂಡ್ರಲ್ಲ ಅಂದಮೇಲೆ ಅದು ನಮ್ಮ ಅದೃಷ್ಟವೇ ಸರಿ. ಚೇ ಯಾಕಮ್ಮ ಈ ಹೊಗಳಿಕೆ? ಅದೆಲ್ಲ ನಮ್ಮ ಹೊಲಾನ ಬಂದ. ನೋಡಮ್ಮ, ಶುಭ ಶೀಘ್ರವಾಗಿ ಮದುವೆ ಯಾವಾಗ ಇಟ್ಕೊಳ್ಳೋಣ? ತಮ್ಮಿಷ್ಟ ಅಣ್ಣ. ಚೇ ಅದು ಕೂಡ ನಿಮ್ಮ ಇಷ್ಟದಂತೆ ಇರೋದಲ್ಲ. ಸರಿ, ಹಾಗಾದ್ರೆ ಬರುವ ಮುಂದಿನ ವಾರನೇ ಅವರಿಬ್ಬರ ಮದುವೆಯನ್ನ ಮಾಡಿ ಮುಗಿಸಿದ್ರಾಯ್ತು. ಏನಂತೀರ? ಸಂತೋಷ, ತುಂಬಾ ಸಂತೋಷ. ಇವತ್ತು ಬನ್ನಿ, ನಮ್ಮ ಶ್ರುತಿ ಮನೆಯಲ್ಲಿ ವಿಶೇಷ ಭೋಜನವನ್ನು ಮಾಡಿರ್ತಾಳೆ, ಊಟ ಮಾಡಿಕೊಂಡು ಹೋಗುವರಂತೆ. ಇಷ್ಟರಲ್ಲೇ ನಮ್ಮ ಶ್ರುತಿ ಬರಬಹುದು. ಇಲ್ಲ, ಪರವಾಗಿಲ್ಲ. ಮತ್ತೊಂದು ಸಾರಿ ಬಂದಾಗ ಖಂಡಿತವಾಗ್ಲೂ ಊಟ ಮಾಡ್ತೀನಿ. ಆದ್ರೆ ನಾನು ಆದಷ್ಟು ಬೇಗನೆ ಮನೆಗೆ ಹೋಗಿ ಈ ಸಂತೋಷದ ವಿಷಯವನ್ನ ನನ್ನ ಸಂಗೀತರಿಗೆ ತಿಳಿಸ್ಬೇಕು. ಜ್ಯೋತಿ, ವಿಷಯ ಸಂತೋಷದಲ್ಲಿ ಸಂಪ್ರದಾಯ ಉಪಚಾರವನ್ನು ಮರೆಯಬಾರದು. ಅದು ಸಭ್ಯತೆ ಅಲ್ಲ. ಅಲ್ಲಿ ಇರ್ಲೇ, ಮತ್ತೊಂದು ಸಾರಿ ಬಂದು ಖಂಡಿತವಾಗ್ಲೂ ಊಟ ಮಾಡ್ತೀನಿ. ಯಾಕಂದ್ರೆ ಅವರು ನನಗಾಗಿ ಯಾರೇನೇ ಕೇಳ್ತಾ ಇದ್ದಾರೆ. ನಾನೇ ಹೋಗಿ ಈ ಸಂತೋಷದ ವಿಷಯವನ್ನು ಹೇಳುವವರೆಗೂ ಆ ಶ್ರುತಿ ಆ ಮನೆಯಿಂದ ಈ ಮನೆಗೆ ಬರುವುದಿಲ್ಲ. ಅದಕ್ಕಾಗಿ ನಾನು ಹೋಗ್ತೀನಿ. ಸರಿ ಅಮ್ಮ. ಅಣ್ಣ, ಕಾರುಣ್ಯ ಪೂರ್ವನಾದ ಈ ಚೆಲುವಿನೊಂದಿಗೆ ಚಕ್ಕಂತ ಆಡಲು ಈ ರಸಿಕ ಶತ್ರುಗೆ ನೀನು ಸಹೋದರಿಯಾಗಲು ಸಾಧ್ಯವೇ? ಜೊತೆ ಈ ಶತ್ರುಗೆ ಇದುವರೆಗೂ ಆಪೇಕ್ಷಿಸಿದ ಅಂತರಂಗ ದೇಹ ಸಂಘ ಯಾವ ಅಂತಕವಿಲ್ಲದ ಅನುಭವಿಸಿದ್ದೇನೆ. ಅವಳ ಅಂತರಂಗ ದೇಹವನ್ನು ಈಗ ಬಂದಿದೆ ನಿನಗ ಅವರ ಪಾಳಿ. ಮೃತ ಮಾಡಿ ಹೋಗುವ ಮುನ್ನ ಅಗ್ರಣಿಸುವೆ ನಾನು ಅತಿ ಬೇಗ. ಭರಿಸುವೆ ನಿನ್ನ ಪತಿಯ ಪ್ರಾಣದ ತ್ಯಾಗದ ವ್ಯತೆಯನ್ನು. ಕಲಿಸುವೆ ನಿನಗ ಹೊಸ ಪ್ರಳಯ ಗೀತೆಯನ್ನು. ಸಾಸುವವರೆಗೂ ಹಾಡಿ ಕುಣಿಯುವೆ ನಿನ್ನ ಜೊತೆ. ನಂತರ ಮುಗಿಸುವೆ ನಿನ್ನ ಜೀವನದ ಕಥೆ.
ಬರೇ ಹುಡುಗಿ ಕಲ್ಲೋರ್ಕೊಂಡು ನೋಡಾದ ಬರೇ ಹುಡುಗಿ ಕಲ್ಲೋರ್ಕೊಂಡು ನೋಡಾದ ಕಲ್ಲೂರು ಹಳ್ಳದಾಗ ಕಬಡ್ಡಿ ಆಡಕ ಹಳ್ಳದಾಗ ಕಬಡ್ಡಿ ಆಡಕ ತಂಡಿ ತಂಡಿ ಹವಾದಾಗ ಗಿಂಡಿ ಗಿಂಡಿ ಜಂಪರ ಮಾಡಿದ ಜ್ಞಾನ ಅಲ್ಲಾದ ಹುಡುಗರ ಮುಳ್ಳುಗಳಿಗೆಲ್ಲ ಕೊಟ್ಟಿದ್ದೆ ನಿನ್ನ ತಂಡಿ ತಂಡಿ ಹವಾದಾಗ ಗಿಂಡಿ ಗಿಂಡಿ ಜಂಪರ ಮಾಡಿದ ಜ್ಞಾನ ಅಲ್ಲಾದ ಹುಡುಗರ ಮುಳ್ಳುಗಳಿಗೆಲ್ಲ ಕೊಟ್ಟಿದ್ದೆ ನಿನ್ನ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡವನು ದಡ್ಡನಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡವನು ದಡ್ಡನಲ್ಲ ಅಪ್ಪನವನ ಯಾರು ಇಲ್ಲ ನನಗೆ ನಾನು ಇಲ್ಲ ರಂಗಿ, ಸ್ವಲ್ಪ ಅವ ಯಾವ ಕಾಲದಾಗ ಹೋಗ್ಯಾನ ಅನ್ನೋದು ವಿಚಾರ ಮಾಡಬೇಕು ಯುವ ಗುಂಬಿಡ್ದದ ತಂಡಿ ದಿನದಾಗ ಹುಡುಗ ಕಬ್ಬಿನ ಪಡೆದಾಗ ತಂಡಿ ದಿನದಾಗ ಹುಡುಗ ಕಬ್ಬಿನ ಪಡೆದಾಗ ಖುಷಿಯಾದ ಬಂದು ನೀ ನನ್ನ ನೋಡಿದಾಗ ಪಡೆದಾಗ ಖುಷಿಯಾದ ಬಂದು ನೀ ನನ್ನ ಕುಡಿದಾಗ ನಾಟಕ ಮಾಡೋರಿ ನಾಟಕ ಮಾಡೋರಿ ನಡುವೂರಾಗ ಕಡದ ಕಡಿಗೆ ಮರದಿನ ಬೆನ್ನ ಹತ್ತಿ ಮನ್ಮೈ ಹೇಳಿದ ಕೈ ಎತ್ತಿ ಮನ್ಮೈ ಮಾಡಿರು ಪ್ರೀತಿ ಎಳೆದು ಈಜಾಗೆ ಸಂಗಲೆಯಾಗಿ ನಿಂತೈರಿ ಎಳೆದು ಈಜಾಗೆ ಸಂಗಲೆಯಾಗಿ ನಿಂತೈರಿ ಕೇಳ ಹುಡುಗ ನನ್ನ ಎಲ್ಲ ನುಗ್ಗಲೈತಿ ಹಸುರ ಹನುಮಂತ ನಾಲಿಗೆ ಬೀಳುತ್ತಿಲ್ಲ ನಾಲಿಗೆ ತುಂಬ ಓಡಾಡಿ ಎಳ್ಬಿಸಿ ಅಜ್ಜಿನ ಸೊಸೆಯಂತ ಮದುವೆಗೆ ಹೊಂಟಿನಿ ಮಂಗಳವಾರ ದಿವಸ ಕರಿಯಮ್ಮ ಏನಂತ ಹೌದಲ್ಲ ಸಾಗರ ಮಾವ ನನಗೆ ಪಟ್ಟೆಲ್ಲ ಮನಗಂಡನು ಹೌದಲ್ಲ ಸಾಗರ ಮಾವ ನನಗೆ ಇಷ್ಟೆಲ್ಲ ಮನಗಂಡನು ಏ ರತಿ ಸ್ವಲ್ಪ ತಾಳು ಒಳಗ ನಾನ್ ನಮ್ಮ ಮಾವ ನನಗೇನು ಗೊತ್ತಿಲ್ಲ ಕಿಸ್ಮಂಗ್ರಿ ಅಲ್ಲ ನಿಮ್ಮ ಮಾವನ್ ನೋಡ್ಕೊಂತ ಹಗಲು ಕುಂದ್ರಾಗ ನನಗೇನು ಬೇರೆ ಕೆಲಸನೇ ಇಲ್ಲ ಅಂತ ಅನ್ಕೊಂಡೇನ ದಾರಿ ಬಿಡಲ್ಲ ಕವರ್ಗಡಿ ಹಳೆ ಕವರ್ಗಡಿ ದಾರಿ ಬಿಡ ಸ್ವಲ್ಪ ತಾಳು ರತಿ ಸ್ವಲ್ಪ ತಾಳು ನಾನೀಗ ಕೇಳಿದ್ದು ಯಾರಂತ ಮಾಡಿ ನಿಮ್ಮ ಅಪ್ಪನ ಗೊತ್ತೈತಿ ಹೇಳೋ ಮರೆ ಗತ್ತ ಈ ಊರಾಗ ನೀ ಮಾವ ಅನ್ನೋದು ನಮ್ಮ ಅಪ್ಪಗ ಅನ್ನೋದು ಗೊತ್ತೈತಿ ಮತ್ ಯಾರು ಅನ್ಸ್ಬೇಕು ನಮ್ಮ ಮಾವ ಅಂತ ಅವ ನಮ್ಮ ಅಪ್ಪ ಒಬ್ಬನ ಅದು ನೀ ಅವನು ಹೊಟ್ಟೆ ಹುಟ್ಟಿದ್ದ ಅಂತ ಮಾವ ಅಂತೀನಿ ಇಲ್ಲಾಂದ್ರೆ ಅವನ್ ಯಾವನ್ ಮಾವ ಅಂತಾನ ಆದಿ ಅವನೇನಾದ್ರು ಜನ್ ಸತ್ತೋದಂದ್ರ ಅವ್ನ ಮಾವ ಇಲ್ದವ್ರ ಮಾವ ಅನ್ನೋರ ಇಲ್ಲ ನೋಡ್ರತಿ ಓ ನಿನ್ನ ಕರಿ ಬಾಯಾಗ ನನ್ನ ಕಸ ತುಂಬಲಿ ಅಲ್ಲಲೇ ಅವ ನನಗಿಂತ ಮೊದಲ ನಿನಗಿಂತ ಮೊದಲ ಸಾಯಾಕ ನನಗೂ
ಏನಾದ್ರೂ ನಂದು ಸರಿ ಕಾಣಿದ್ರೆ ಇಷ್ಟೊತ್ತಿಗೆ ಒಂದ್ ತಾಯಿ ಆಗಿ ತೊಟ್ಲು ತೂಗ್ತಾ ಇತ್ತು. ಅದು ಏನೇ ಇರ್ಲಿ ತೋಗ ಇದ್ರ ತಗೊಂಡು ಬಗಲಾಗಿ ಇಟ್ಕೊಂಡ್ ಮಕ್ಕ ಆ? ಏನಿದು ಏನ್ ಕೊಡಾಕತ್ತಿ? ನಾ ಯಾಕೆ ತಗೋಬೇಕಿದನ? ಮಂತ್ರಿಸ್ಕೊಂಡು ಬಂದಿನಿ. ನಿನ್ನೆ ರಾತ್ರಿ ಏನು ಹೊಟ್ಟೆ ನೋವು ಅಂತ ಒದ್ದಾಡಿ ಅಂತಲ್ಲ, ಅದಕ್ಕೆ ನಿಮ್ಮ ಅಪ್ಪ ಹೇಳಿನೋ ಏನಾದ್ರೂ ಮಾಡಿ ಮಂತ್ರಿಸ್ಕೊಂಬ ಅಂತ. ವೆಂಕಟರಮಣ ಹೇಳ್ದಂಗ ಇವ ಒಟ್ಟು ನಾ ಮರಳಾಗ ಅವನ ಬೆನ್ನಿಂದ ಹತ್ತುವಂಗ ಏನಾರ ಮಾಟ ಮಾಡ್ಸ್ಕೊಂಡ್ ಬಂದನ್ರಿ. ಒಟ್ಟು ನಾಗ ನನಗೆ ಅನುಮಾನ ಬರಾಕತೈತಿ. ಇದು ಒಟ್ಟನ ಮುಟ್ಟೋದಿಲ್ಲ, ಇದು ನನಗೆ ಬೇಕಾಗಿಲ್ಲ ಏನೋ. ರತಿ ಏನು ವಿಚಾರ ಮಾಡಾಕತ್ತಿ? ನಾ ತಗೋ ಜಲ್ದಿ ಇದ್ರನ್ನ. ಕೋತಿ ನೋಡ, ನನ್ನ ಹೊಟ್ಟಿ ನೋವು ನನಗಿದ್ರು ನನಗ ಇರ್ಲಿ, ನನ್ನ ಸಂತ ಏನಿದ್ರು ನನಗ ಇರ್ಲಿ, ಇದು ಮಾತ್ರ ಕೈಯಾಗ ಹಿಡಿಯೋ ಮರ, ಇದು ಮಾತ್ರ ಹೊಟ್ಟೆ ನಮ್ಗೆ ಮುಟ್ಟೋದಿಲ್ಲ. ನನಗೇನಾಗೈತಿ ಸಾಯಿ, ಏನೋ ನಿಮ್ಮಪ್ಪ ಬಹಳ ಪ್ರೀತಿಯಿಂದ ಹೇಳಿದ್ನು, ಅದಕ್ಕೆ ಮಂತ್ರಿಸ್ಕೊಂಡು ಬಂದೀನಿ. ಇಲ್ಲ ನನಗೆ ಸರ್ಬತ್ ಮಾಡ್ಕೊಂಡು ಕುಡಿ. ನಿಮ್ಮವನು ಮೂಳ ಹಳೆ ಮೂಳ ದಾರಿ ಬಿಡ್ತೀವೋ ನೀನು ಒಂದು ಕೈ ಮತ್ತ. ತಾಳು ರತಿ ತಾಳು, ಎಷ್ಟು ಅವಸರ ಮಾಡ್ತಿ? ಇರೋದು ನಮ್ಮ ಮಾವ ಬರೋ ತನಕ ಆದ್ರೂ ತಾಳು. ಅದೇ ಹೆಸರು ಬೇಸಿತ್ತು ಹಳೆದೇವರೇ. ನನ್ನ ತಂಗಿ ತಿರುಮಲೇಶ ಬೇಡಿಕೊಂಡ ನಿನ್ನ ಹಡದಂತಕ್ಕೆ ಯಾಕೆ ಚೇಂಜ್ ಮಾಡಿದೆ? ಛೇ ನಿನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬಿಡಪ್ಪ. ನೀ ಅದಿಯಲ್ಲೋ ಅಯ್ಯಪ್ಪ. ಅಲ್ಲ, ಒಂದು ನಿನ್ನ ಅವ ಏನು ಮಾಡಿಸ್ಕೊಂಡ್ ಬಂದಾನೋ ಮಾಟ ಮಂತ್ರ, ನೀ ಅವನ ಬಿಟ್ಟು ಒಟ್ಟ ಅಲ್ಲಾಡೋದಿಲ್ಲ. ಒಂದು ದಿನ ನನ್ನ ಮುಖ ನೋಡ್ಲಾರ್ದೆ ಇರ್ತಿ. ಆದ್ರೆ ಈ ಕುಂಟ ಬಂದಲ್ಲ, ಕುಂಟದ ಮಾರಿ ನೋಡಿದ್ರೆ ಹೊಟ್ಟಾಗ ಸಂಕಟ ಆಗೈತಿ. ರತಿ ಸುಮ್ಮನೆ ಹೇಳಿಲ್ಲ, ಹಿರಿಯರು ತಂದೆ ತಾಯಿ ಜಲ್ಸತ್ರು ನಮ್ಮ ಮಾವ ಇರ್ಬೇಕು, ಸೋದರ ಮಾವ ಇರ್ಬೇಕಂತ ಹೇಳ್ಯಾರ. ಬಾಳ ಮಾಡ್ಯಾನೋ ಮಾರಾಯ ಅವ್ರನ್ನ. ಎಲ್ಲ ಅವ್ರನ್ನ ನಮ್ಮ ಅಪ್ಪನ ಕೊಂದಾನೇನಂತ ನನಗೆ ಅನುಮಾನ ಬರತ್ತೆ. ಯಾಕಪ್ಪ ಮೌನ ಹುಡುಗಾಡಿ ಈ ಜೇರಿ ಕಸ್ಬೇಕಂತ ಮಾಡಿ ಏನ? ಹೇ ತಿರುಪತಿ ಮಂತ್ರಿಸ್ಕೊಂಡು ಏನು ಮಾಡ್ದ? ಮಾವ ಮಂತ್ರಿಸ್ಕೊಂಡು ಬಂದಿದ್ದಾಯ್ತು, ಮಂಗಳಾರತಿ ಎತ್ತಿಸ್ಕೊಂಡಿದ್ದು ಆಯ್ತು. ತಗ ಶರ್ಬತ್ ಮಾಡ್ಕೊಂಡು ಕುಡಿ ನೀನೆ. ಯವ್ವ ಮಗಳೇ, ಯಾಕೆ ಹೆದರಕಂತಿದ್ದಿ? ತಗ ಪಾಪ ನಿನ್ನ ಸಲುವಾಗಿ ಬಹಳ ಕಷ್ಟಪಟ್ಟ ಮಂತ್ರಿಸ್ಕೊಂಡ್ ಬಂದಾನ. ಅಡ್ಡಾಡಿ ನೋಡ್ಯಾರ ನೋಡು, ಒಂದು ಸಲ ಪರೀಕ್ಷೆ ಮಾಡ. ಗ್ಯಾರಂಟಿ ಕೊಡ್ತೀನಿ ರತಿ. ಒಂದ್ ತಲೆ ಇದ್ರ ಪಕ್ಕಕ್ಕಿಟ್ಟು ಮಲ್ಕೋ, ಹೊಟ್ಟೆ ನೋವು ಕಡಿಮೆ ಆಗ್ಲಿಕ್ಕೆ ನಿನ್ ಜೋಡಿ ಮದುವೆನೇ ಆಗೋದಿಲ್ಲ ನೋಡು. ನಿನ್ನ ಕುಂಟು ಕೋಡಿ ಒಯ್ದು ನಿನ್ನ ಕೆಸಮಂಗಡಿ ಮಾರವನ್ನ ನಿನಗೆ ಯಾವಾಗ ಮದುವೆ ಆಗ್ತೇನಂತ ಪುಣೆ ಆಗ್ತಾಳೋ ಮಾರಾಯ. ಇನ್ನೊಂದ್ಸಲ ಸರಿ ನೀ ಕಡೆ ಬೈಲಿ. ಇನ್ನೊಂದು ಸಲ ನೀ ಏನಾರ ನನಗ ಮದ್ವೆ ಆಗ್ತೀನಿ ಅಂತ ಬೆನ್ ಹತ್ತದ ಹೊಟ್ಟ್ಯಾಗ ಚಾಕು ಚುಚ್ಚಿ ಖತಮ್ ನಾಟಕ ಬಂದ್ ಮಾಡ್ಬಿಡ್ತೀನಿ ಅಂತ. ನಾನೇನ್ ಸಣ್ಣ ಹುಡುಗ ಮಾಡಿ ಏನ್ ಚಾಕು ಕುಚ್ಕೊಳಕ್, ಹಂಗೇನಾರು ಚಾಕು ಕುಚ್ಕೊಂಡಂಗಿದ್ರೆ ಇಷ್ಟೊತ್ತಿಗೆ ನಾನು ಏನಾಗ್ತಿದ್ ನನಗೆ ಗೊತ್ತಿಲ್ಲ. ತಗೋರತಿ ಇದ್ರನ್ನ ತಗೋ. ಕೊಡು ಯಾರು ಬೇಡಂತ, ಅದಕ್ಕ ಕಾಲ ಬಹಳ ಸುಮಾರದವ. ಸ್ವಲ್ಪ ಕಣ್ಣು ಬೆಳಕೊಡು, ಕತ್ತಲಾಗ ಕೊಟ್ಟು ಕಾಲ್ರ ಪಾಲ ಹಾಗೆ ಮಾಡಬಾರು ಮರೆಯ. ಮಾವ ರತಿ, ಈ ಹೊಟ್ಟೆ ನೋವಿಗೆ ಹೆಂಗಾರು ಮಾಡಿ ಕಡಿಮೆ ಆಗ್ಲಿಕ್ಕೆ ಏನಾಯ್ತು? ಇವತ್ತಾದ್ರೆ ಇದನ್ನ ತಗೊಂಡು ಸರ್ಬತ್ ಮಾಡ್ಕೊಂಡು ಕುಡಿ. ಗೋವಿಂದ ಗೋವಿಂದ, ಏನು ಇದ್ದಲ್ಲ ನಿನ್ನ ಮುಂದೆ ನೋಡಿದ ಜಗಳ ಹಡದ ನೋಡ್ಕೊಂತ ನಿಂತ್ರ ಈ ನೋಡಿದ ಜನ ನಿನ್ಗೆ ಏನಂದ್ರು? ಎಂಕಣ ನಾನೇನು ಮಾಡಂದೆ? ಲವ ಎಣ್ಣೆ ಹಚ್ಚಿ ಆಡು ಕೈಲ ಬೇಕು ನಿಂತು ಹಾಕ್ತೀನಿ ನೋಡು, ದೌಡೆ ಒಬ್ಬಳೇ ಮಗಳು ತಲೆಗೆ ಕೊಟ್ಟದಕ್ಕ ಬಾಯಿಗೆ ಬಂದಂಗ ಮಾತಾಡ್ತಿದ್ದೆ. ನಡಿ ಮಾವ ನಡಿ, ನಾನು ಬಿಸಿ ನೀರು ಕಾಯಕಿಡ್ತೀನಿ, ಬಂದು ಹೆತ್ತಮ್ ಇಬ್ಬರು ಕಾಲ್ತ. ನೀನ ಮಾಡಿ ಬರೇ ಒದರೋದಾಯ್ತು. ನಿನ್ನ ಹಣೆ ಬಾರ್ದಾಗ ನಾನು ಇಷ್ಟೊಂದು ಸಪೋರ್ಟ್ ಮಾಡಿದ್ರು ನನ್ನ ಮಗಳು ಸೋಲ್ಸಾಕೋಗಲ್ಲ ಅಂತೀನಿ. ನನ್ನ ಕೈಯ ಕರ್ಮ. ಅಯ್ಯೋ ರತಿ, ಮೊದಲೇ ಗೊತ್ತು ನಿನಗೆ ಏನಾರ ಆಗಲಿ ಕೈಯಲ್ಲಿ ಯಪ್ಪ
ಮರ್ಯಾದೆ ಡೋಂಟ್ ಟಚ್ ಮೀ. ಯಪ್ಪ ನಿನಗೆ ಮರ್ಯಾದೆ ಅಂತ ಹೇಳಾಕತ್ತೀನಿ. ಅಲ್ಲ ನೀ ಏನಾರು ಇವತ್ತು ನನಗೆ ಎಳ್ಕೊಂಡು ಹೋಯ್ದು ಬಲಾತ್ಕಾರದಿಂದ ಮದುವೆ ಮಾಡಕ ಪ್ರಯತ್ನ ಮಾಡ್ದೆ ಅಂದ್ರ ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿ ಕೇಸ್ ಮಾಡ್ತೀನಿ. ಮದುವೆ ಅಂದ್ರೆ ಏನಂತ ತಿಳ್ಕೊಂಡಿ? ಹೇಳ್ತೀನಿ ನಡವ್ವ ನಡಿ. ನಿನ್ನ ಹಡದ ತಪ್ಪಿಗೆ ಕೋರ್ಟು ಕಚ್ಚಾರ ಹಚ್ಚಾಡ್ಬೇಕಲ್ಲವ್ವ. ತಿರುಗಿಸು ತಿರುಗಿಸು. ನೀ ಏನು ಮಾಡಿದ್ರು ನಾ ಮಾತ್ರ ತಿರುಪತಿ ಜೊತೆಗೆ ನಿನ್ನ ಮದುವೆ ಮಾಡ್ತೀನಿ. ತಡಿ ಗೋವಿಂದ, ಸ್ವಲ್ಪ ತಡಿ. ನೀನ್ ಹಿಂಗ ಗುದ್ದಾಡ್ಕೊಂತ ಹೋದ್ರ ಸರಿಯಾಗಿ ಕಾಣೋದಿಲ್ಲ. ನಾನೆಲ್ಲ ರತ್ತಿಗೆ ಮಾಡಿ ಕಳಿಸ್ತೇನೆ. ಎಂಕಣ್ಣ ಅಷ್ಟು ಮಾಡಿ ನೀವು ಪುಣ್ಯ ಕಟ್ಕೊಂಡ್ರೆ ನಿಮ್ಗೆ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ. ಅದಕ್ಕಿಂತ ಬಿಟ್ಟು ಗೋವಿಂದ. ನಮಸ್ಕಾರ ವೆಂಕಣ್ಣ, ನಮಸ್ಕಾರ. ರತಿ ಹೆಂಗಾದ್ರು ಮಾಡಿ ನನ್ನ ಮದುವೆಗೆ ಒಪ್ಸು. ನಡಿ ಮಾವ, ಬಂಗಾರ ತಾಳಿ ಸರ ಮಾಡ್ಸೋಣ. ಹಂಗ್ಯಾಕ್ ಮಾಡ್ತೇವ ಮರೆ ಹುಚ್ಚಿರ್ತಾರ. ಆ ಬ್ರಹ್ಮ ತೆಳಗಿಳಿದ ಬಂದು ನಿನ್ನ ಮದುವೆ ಯಾಕಂದ್ರು ಅಟ್ಟ ಆಗೋದಿಲ್ಲ. ಮ್ಯಾಗ ಶಿವಪಾರ್ವತಿ, ಕೆಳಗ ರತಿ ತಿರುಪತಿ. ಎಷ್ಟಿದ್ದರು ನಾನು ನಿನ್ನ ಪತಿ. ನಿನ್ನ ಕಾಲ ನೆಟ್ಟಿಗಿಲ್ಲಲ್ಲ ಮರೆ, ನಿನ್ ಫೋನ್ ಏನ್ ಮಾಡಿ ನಿನಗೆ ಯಾಕಣ್ಣ ವಿಚಾರ? ನನಗೆ ಬಿಡ ಬಾರ ರಾಯರೇ, ಇಲ್ಲಿಂದ ಬಾ ಮಾಮ ಬಾ. ಇನ್ನ ವೆಂಕಣ್ಣ ಒಪ್ಪಣ್ಣ ಅಂದ ಮೇಲೆ ಆ ಕೆಲಸ ಮುಗಿಸೇ ಬಿಡ್ತಾನ. ನಡಿ ಮಾವ, ನಾವು ಹೋಗೋಣ. ಜಲ್ದಿ ಮುಗಿಸು ಕಳಿಸಿ ಹಂಕಣ್ಣ, ನಾವು ಹೋಗ್ತೀವಿ. ಬಾಯ್ ಬಾಯ್. ಬಾಯ್ ಬಾಯ್. ತಿರುಪತಿ ಅದು ನಿಂಬಿಗೆ ನಮ್ಮಪ್ಪನ ಮುಗಡ ಬಿಟ್ಟು ಹೋಗಿ. ಉಂಟಿ ನನ್ನದೇ ಮರ್ತು ಹೋಗಿದ್ದೀನಿ ಈ ಪಾತ್ರದಾಗ. ನಾನು ವೆಂಕೋ ವೆಂಕಣ್ಣ, ಏನಪ್ಪ ನಿನ್ನ ಸುದ್ದಿನ? ಅಲ್ಲ ಮದ್ವೆ ಆಗ್ತೀನಿ ಅಂತ ಹೇಳಿ ಈಗ ಅವನಿಗೆ ಮದ್ವೆ ಮಾಡ್ತೀನಿ ಅಂತ ಮಾತು ಕೊಡಂತಲ್ಲ, ಏನ್ ಸಮಾಚಾರಪ್ಪ? ಇದಕ್ಕೆ ನೋಡಿ ನೀನ್ ದಡ್ಡಿ. ಯಾಕ? ಈ ಅಂಕಲ್ನ ತಲೆ ಅಂದ್ರೆ ಏನಂತ ತಿಳಿದಿ ನೋಡ್ರತಿ. ಈಗ ನಿಮ್ಮ ಅಪ್ಪನ ತಿರುಪತಿ ಕೊಟ್ಟು ಮದುವೆ ಮಾಡ್ಬೇಕಂತ ಅವನು ಆಟ ಹೇಳಿದಾನೆ. ಅವನು ಎಷ್ಟೊತ್ತಿದ್ರೆ ಮದುವೆ ಮಾಡ್ಬೇಕಂತ ಹಗ್ಲು ರಾತ್ರಿ ಚಿಂತೆ ಮಾಡಬೇಕಂತ ಅಂತಾನೆ. ನೀ ಇಂಥ ಪರಿಸ್ಥಿತಿ ಒಳಗ ನೀವೊಬ್ಬನವರೊಬ್ಬರಿಗೆ ಎದುರಾದ್ರೆ ಏನಾರ ಮಾಡಿ ನಮ್ಮ ಮದುವೆ ಮಾಡ್ಬಿಡ್ತಾರ. ಅದಕ್ಕೆ ಈಗ ನೀ ಏನಾರ ಮಾಡಿ ಆ ಕುಂಟನ್ನ ನನ್ನ ಅಕ್ಕಿ ಕಾಳ ಹಾಕಿಸಿ ನೀ ಇಲ್ಲಿಂದ ಬಚಾವಾಗಿ ಪ್ರಯತ್ನ ಮಾಡ್ಬೇಕನ್ನಾಗತ್ತಲ್ಲ. ಸರಿ, ನೀ ಇಷ್ಟು ಮೋಸ ಮಾಡ್ತಂತ ನಾ ಅನ್ಕೊಂಡಿರ್ಲಿಲ್ಲ ವೆಂಕಣ್ಣ. ಹೋಗ್ಲಿ ಬಿಡು, ದಾರಿ ಬಿಡು. ನಾ ಕೆರೆ ನೋಡ್ದು ಬಾವಿ ನೋಡ್ಕೊಂಡು ಸಾಯ್ತೀನಿ. ಸರಿ ಏನಾಯ್ತು ನಿನ್ಗ? ಏನಾಗ್ಬೇಕು ಮರೆ? ಮದ್ವಿ ಮಾಡ್ಕೋತೀನಿ ಅಂತ ಹೇಳಿ ಈಗ ಕುಂಟನ್ ಜೊತೆಗೆ ಮದ್ವಿ ಮಾಡ್ತೀನಿ ಅಂತ ಮಾತು ಕೊಟ್ಟಿಯಲ್ಲ, ಇದೇನು ನಿನ್ನ ಅವತಾರ? ಅದನ್ನ ಹೇಳು. ಹುಚ್ಚಿ, ಇಲ್ಲಿ ನೋಡೋ ತಪ್ಪು ತಿಳ್ಕೊಂಡಿದ್ದು. ಈ ಕೈ ತಪ್ಪಿಗೆ ಹೋಗುತ್ತಾ ಅಂತ ಹೇಳಿ ಐಡಿಯಾ ಮಾಡಿದ್ದು. ಏ ರತಿ, ನಿನಗೆ ಮದುವೆ ಆಗ್ಬೇಕಂದ್ರೆ ಈ ಊರು ಬಿಡ್ಬೇಕಾ? ಈ ಊರು ಬಿಡ್ಬೇಕಾದ್ರೆ ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರ್ಬೇಕು. ಕನಿಷ್ಠ 1 ತಿಂಗಳ ಪ್ರಯತ್ನ ಮಾಡ್ಬೇಕಲ್ಲ. ಇಷ್ಟೆಲ್ಲ ಆಗೋವರೆಗೆ ಅವ್ರು ಸುಮ್ಮನೆ ಬಿಡೋರು ಅಂತ ತಿಳಿದೇನೋ. ನಾನೊಂದು ಒಳ್ಳೆಯ ಉಪಾಯ ಮಾಡಿದೆ. ನೀವು ಸ್ವಲ್ಪ ದಿನ ಹೇಳ್ದಂಗೆ ನಾಟಕ ಆಡೋ, ಮುಂದಿನ ಆಟ ನೋಡು. ಅಲ್ಲ, ಏನದ ನಾಟಕ? ಅದನ್ನ ಹೇಳೋ ಮರೆ. ನಂದು ಟ್ರಾನ್ಸ್ಫರ್ ಹಾಡೋ ಬರುವವರಿಗೂ ಲೋಫರ್ನ ಪ್ರೀತಿಸಂಗ ನಾಟಕ ಆಡೋ, ಅವರಿಗೆ ಅನುಮಾನ ಬರ್ಲಾರ್ದಂಗ ಆಕ್ಟಿಂಗ್ ಮಾಡೋ. ಆಮೇಲೆ ಕೊಡೋಣ ಕುಂಟಿಗೆ ಕೈ ಹಾಕೋ, ಈ ಮಾತಿಗೆ ಸೈ. ಯಾಕೋ ನನಗ ಒಂಥರ ಜೀವ ನಡಗಾಕತ್ತೈತಿ, ಕೈ ಎಲ್ಲ ನಡಗಾಕತ್ತವ. ಈ ನಾಟಕ ಮಾಡೋ ಹೊತ್ನಾಗ ಕುಂಟಿ ಏನಾರ ಅನಾಹುತ ಮಾಡ್ದಂದ್ರ ಬಾಯಿ ನಾ ಹೊಡ್ಕೋಬೇಕಾಗೈತಿ. ಆ ಮುಟಕ್ಕ ಮುಡ್ತಾ ನೀನು ಮಾಡಾಕ ಹೋಗ್ಬೇಡ. ಪ್ರೀತಿ ಬರೇ ಮಾತು. ಮಾರಿಯಿಂದ 3 ತಿಂಗಳ ಕಳಿ, ಆಮೇಲೆ ಕಡಿದ್ರಿಂದ ಕೊಳ್ಳಿಗೆ ತಾಳಿ. ಅಲ್ಲಿ ತನಕ ನಾ ಹೆಂಗ್ ತಡ್ಕೊಲ್ಲಿ ಈ ಚಳಿನ? ಏನಿ ಹುಡುಗಿ ಕೊಳ್ಳಿ ಸದಾ ಉಡ್ತಾನ ಬಳೆ. ಆಹಾ, ಈಗ ಬೀಸಾಕತ್ತೈತಲ್ಲ ಬಿಸಿ ಬಿಸಿ ಗಾಳಿನ. ತಪ್ಪಿದ್ದಲ್ಲ ಹಿಂಗನರಿಗೆ ಹಾಳಿ, ಬಾಯಿ ಮೇಲೆ ಬಂಗಾರದ ಗಿಳಿ. ಬೆಳಬಳಿ ಬೆಳಕೆ ಮಾಡ್ಕೊಂಡು ಹಂಗಾದ್ರೆ ಮತ್ತೆ ಯಾಕ ಇದೆ ಹುರುಪ್ನಾಗ ಹೊಡಿ
ಬಾಯ್ ಬಾಯ್ ಅಂದ್ರೆ ಠಾಟ ಅಂದ್ರೆ ಹೊಲೆ ಎಳೆಯುವಾಗಲೇ ಬೇಟೆಯ ಸರಳಾಗತ್ತೆ. ಹೋರಾಟಕ್ಕ ಕಳಿ ಕಿಳಿಯುವಾಗಲೇ ಜಯಕಾರದ ಕಹಳೆ. ಜೊತೆ ಅಲೆ ಕೊಯ್ಲುಗಳಿಗೆ ಹೊಸ ಚೈತನ್ಯ ನೀಡುವ ಸುಕೋಮಲ ಕಾಯ ಕಳೆ. ಚೈತ್ರ ಮಾಸದಲ್ಲಿ ಸಿಕ್ಕಿದ ಹಸುಗಳೇ ಈ ಋತು ರಾಜನಿಗರಿಂದು ಮಧುಮೈತ್ರಿಯ ಮಿಲನದ ಕರೆಯೋಲೆ. ಕೂಡಿ ಹಾಡುವೆನು ಕೆಲವು ಕಾಲ ನಿನ್ನೊಂದಿಗೆ ಉಯ್ಯಾಲೆ. ಜೊತೆ ಈ ಶತ್ರುಘ್ನ ತನ್ನ ಇಚ್ಛ ತೃಪ್ತಿಗಾಗಿ ಗಳಿಸಿದ ಹಣವನ್ನು ಗಾಳಿಯಂತೆ ತೂರಿದರೂ ಖಾಲಿಯಾಗದು ಈ ಉಜ್ಜಾಳ. ವಿಲಾಸಮಯ ಜೀವನದಲ್ಲಿ ವಿವರಿಸಿ ವರಲಿದ ಪಾಪಿಗ ಹಣ. ಶ್ರುತಿ ಬಾಯಿಲು ಏನಣ್ಣ ನಿನಗೊಂದು ಗುಡ್ಡು. ಏನಣ್ಣ ತಮಾಷೆ ಮಾಡ್ತಾ ಇದೀಯ ನೀನು? ನೀನು ಇದನ್ನು ನೋಡಿದರೆ ನಿನಗಾಗುವ ಸಂತೋಷ ನಿನ್ನಿಂದಲೇ ತೊಡೆದುಕೊಳ್ಳೋದಾಗ. ಏನಣ್ಣ ನೀನು ತಮಾಷೆ ಮಾಡ್ತಾ ಇರೋದು? ಆಚಾರದೊಂದಿಗೆ ಆನಂದವನ್ನು ಉಂಟು ಮಾಡಿಕೊಂಡು ಬಂದರು ಈ ಅಮಾಂತರ ಪತ್ರಿಕೆಯನ್ನು ತೆಗೆದುಕೊಂಡು ವೀರಿನ ಗೆಳೆತರಿಗೆಲ್ಲ ಕೊಟ್ಟು ಬಾ. ನಾನು ನನ್ನ ಬಂಧು ಮಿತ್ರರಿಗೆಲ್ಲ ಮುಟ್ಟಿಸುತ್ತೇನೆ. ಏನಣ್ಣ ಇದು? ಯಾರು ಮದುವೆ? ಯಾರು ಈ ಲಗ್ನ ಪತ್ರ? ಸುರುತ್ತೆ ಅಣ್ಣ, ನನಗೆ ಈ ಮದುವೆ ಇಷ್ಟ ಇಲ್ಲ. ಯಾರನ್ನು ಕೇಳಿ ಈ ಮದುವೆ ತೀರ್ಮಾನ ತೆಗೆದುಕೊಂಡಿದ್ದೀರಾ ನೀವು? ಯಾರನ್ನು ಕೇಳಬೇಕಾಗಿತ್ತು? ಮದುವೆ ಯಾವಳನ್ನು? ಯಾಕೆ? ನನ್ನನ್ನು. ಅದನ್ನು ತಿಳಿದುಕೊಂಡೆ ನಾನು ಈ ಕಾರ್ಯಕ್ಕೆ ಕೈ ಹಾಕಿದ್ದೆ. ನಿನ್ನ ನಾಟಕ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಲ್ಲ, ನೀನು ನನಗೆ ಅನ್ಯಾಯ ಮಾಡ್ತಾ ಇದ್ದ. ನಾನು ಸಂಕೇತ ನಮಗೆ ಮದುವೆ ಮಾಡ್ಕೊಳ್ಳೋದು ಇಷ್ಟವಿಲ್ಲ. ನನ್ನಿಂದ ಸಾಧ್ಯವಿಲ್ಲ. ಅಂದರೆ ನೀನು ಸಂಕೇತನ ಪ್ರೀತಿಸ್ತಾ ಇರೋದು ಸುಳ್ಳೆ? ಅಥವಾ ಪ್ರೀತಿಗಾಗಿ ಒಬ್ಬರು ಮತ್ತೆ ತಾಳಿಗಾಗಿ ಮತ್ತೊಬ್ಬರು ಬೇಕೆನ್ನುವ ಮಾತಾಡು. ಹೊರ ಹುಟ್ಟಿದ ತಂಗಿ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಹೆಚ್ಚು ಜನ್ಮಕ್ಕೆ. ನೀನು ಸಂಕೇತನ ಪ್ರೀತಿಸ್ತಿರೋದು ಅವನನ್ನ ಮದುವೆ ಮಾಡಬೇಕಂತ ಮನಸ್ಸು ಮಾಡಿದ್ದು ನನಗೆ ಗೊತ್ತಿಲ್ಲವೆಂದು ತಿಳ್ಕೊಂಡಿದ್ದೀಯಾ? ನಾನು ಇದೆಲ್ಲವನ್ನ ಅರ್ಥ ಮದುವೆ ಕಾರ್ಯಕ್ಕೆ ಜೊತೆ
ನನ್ನ ಮತಿಯಲ್ಲಿ ತಪ್ಪೇನಿದೆ? ಅಣ್ಣ, ಬೆಳ್ಳಿಗೆಲ್ಲ ಹಾಲಂತ ತಿಳಿದು ನಾನು ಮೋಸ ಹೋದೆ ಅಣ್ಣ. ನಾನು ಸಂಕೇತನನ್ನು ಮನಸಾರಿ ಪ್ರೀತಿಸಿದ್ದು ನಿಜ, ಮದುವೆ ಆದ್ರೆ ಅವನೇನೆ ಮಾಡ್ಕೋಬೇಕಂತ ಮನಸ್ಸು ಮಾಡಿದ್ದು ನಿಜ. ಆದರೆ ಇಂದು ಅವನು ನಿಜ ರೂಪವನ್ನು ಕಟ್ಟಿಕೊಂಡು ಕಪಟ ಕಳಚವು ಉದುರಿ ಬಿತ್ತಣ್ಣ. ಕೊಳಚು ತುಂಬಿರೋ ಅವನ ಮನ ಮಂದಿರವನ್ನು ನೋಡಿ ನನ್ನ ಆಸೆ ನುಚ್ಚು ನೂರಾಗಿ ಹೋಯ್ತು. ಸ್ತುತಿ, ಕಳ್ಳು ಕಿವಿಗಳನ್ನು ಮುಚ್ಚಿ ಪ್ರೀತಿಸಿ ಈಗ ಕಣ್ಣೀರು ಸುರಿಸುವುದರಲ್ಲಿ ಯಾವ ಅರ್ಥವಿಲ್ಲ ಸ್ತುತಿ. ಅಂದ್ರೆ ನಾನು ಸದ್ಯದ ಪರಿಸ್ಥಿತಿಯಲ್ಲಿ ಸಂಕೇತಗಳನ್ನು ಮದುವೆ ಮಾಡ್ಕೋಬೇಕಂತ ನೀವು ತೀರ್ಮಾನ ಮಾಡ್ಕೊಂಡಿದ್ದೀರಾ ಏನು? ಅನಿವಾರ್ಯ. ಮನೆತನದ ಘನತೆ ಗೌರವಗಳನ್ನು ಕಾಪಾಡಿಕೊಂಡು ಹೋಗುವುದು ಹಿರಿಯನಾದ ನನ್ನ ಕರ್ತವ್ಯ. ನೋಡು ಶ್ರುತಿ, ಅರಿತು ಹರಿಯದ ಮಾಡಿದ ತಪ್ಪೇ. ಅಣ್ಣ, ಮದುವೆ ಅಂದರೆ ಪರಸ್ಪರ ಜೋಡಿ ಜೀವಗಳ ಬೆಸುಗಣ್ಣ. ಅವನನ್ನು ಪ್ರೀತಿಯ ಮಂದಿರದಲ್ಲಿ ನಾನು ಇಟ್ಕೊಂಡಿದ್ದೀನೋ ಸತ್ಯ, ಆದ್ರೆ ಇವತ್ತು ನನ್ನ ಹೃದಯದಿಂದ ತುಂಬಾ ದೂರವಾಗಿದ್ದಾನೆ ಸಂಕೇತ್. ಆ ಹಾಳು ಬಂಧನದಲ್ಲಿ ನನ್ನನ್ನು ತಳ್ಳಬೇಡಿ. ಶ್ರುತಿ, ನಿನ್ನ ಪ್ರೀತಿ ಪ್ರೇಮದಿಂದ ದಿನ ಒಬ್ಬರು ದೂರ ಆಗಬಹುದು, ದಿನ ಒಬ್ಬರು ಹತ್ತಿರ ಆಗಬಹುದು. ಹಾಗಂತ ನೀನು ಹೇಳಿದಂತ ಕುಳಿಯಲು ನಾನೇನು ನಿನಗಿಂತ ಕಿರಿಯವನು ಅಲ್ಲ. ಹಿರಿಯನಾದ ಮಾತ್ರಕ್ಕೆ ನೀವ್ ಏನ್ ಬೇಕಾದ್ರೂ ಮಾಡ್ಬೇಕು ಅನ್ನೋ ಭ್ರಮೆಯಲ್ಲಿದ್ದೀರಾ ಅಣ್ಣ. ಮದ್ವೆ ಅನ್ನೋದು ನನ್ನ ವೈಯಕ್ತಿಕ ಆಯ್ಕೆ. ದಿನಕ್ಕೊಬ್ಬರನ್ನು ಆಯ್ಕೆ ಮಾಡುವ ನೀನು ಅವೇಕ ತನಕ ವೇಷಪಟ್ಟ ಬಂದಿತ್ತು. ಎಚ್ಚರಿಕೆ, ಈ ಪ್ರಾಣ ಹೋದರೂ ಸರಿ, ನಾನು ಈ ಮದುವೆ ಮಾಡಿಕೊಳ್ಳೋದಿಲ್ಲ. ಅದು ಹೇಗೆ ಮದುವೆ ಮಾಡ್ತೀರೋ ನಾನು ನೋಡ್ತೀನಿ. ಮಾನ ಮರ್ಯಾದೆ ಪ್ರಶ್ನೆ ಎದುರು ಬಂದಾಗ ನಿನ್ನ ಪ್ರಾಣ ಕಾಪಾಡುವ ಕಾರುಣ್ಯ ಖಾಲಿಯಾಗುತ್ತದೆ. ಜಾಣೆಯಾಗಿ ಹಸೆ ಮನೆಯಲ್ಲಿ ಏರು. ಮನೆ ತನಕ ಬಡಿಯುವ ಕಪ್ಪು ಬಸ್ಸನ್ನು ತಡೆಗಟ್ಟಿ ನಿಲ್ಲಿಸು. ತಂಗಿಯ ಭವಿಷ್ಯದ ಬಗ್ಗೆ ವಿಚಾರ ಮಾಡದೆ ನಿನ್ನ ಮನಸ್ಸಿಗೆ ತಿಳಿದ ಹಾಗೆ ತೀರ್ಮಾನ ತಗೊಳ್ತಾ ಇರೋ ನಿನ್ನಂತ ಕಟುಕರ ಅಣ್ಣನಿಗೆ ನನ್ನ ಹೃದಯ ವೇದನೆ ಅದು ಹೇಗನ್ನ ಅರ್ಥವಾಗುತ್ತದೆ. ಅತ್ತಿಗೆ ಮರುಗನ ವೇಷದಲ್ಲಿ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಆ ಪಾಪಿಗಳ ನರಕ ಕೂಡದಲ್ಲಿ ನಾನೇಕೆ ಪಾಲುದಾರರಾಗ. ಇಷ್ಟೆಲ್ಲ ಅನುಭವಿಸೋದಕ್ಕಿಂತ ನಾನು ಸಾಯದ ಸಾವಿರ ಪಾಲು ಮೇಲು. ಕೆಟ್ಟ ಮೇಲೆ ಬುದ್ಧಿ ಬಂದರೆ ಕೆಟ್ಟದ್ದನ್ನು ಸುದ್ದಿ ಮಾಡಿಕೊಂಡು ಸಾಹಸಕ್ಕೆ ಹೇಳಬೇಕೇ ಹೊರತು ಹೊಸ ಪದವನ್ನು ಶೋಧಿಸುವುದು ಮತ್ತಷ್ಟು ಅಪಾಯಕಾರ ಶ್ರುತಿ. ನೋಡು ಶ್ರುತಿ, ಈಗ ಸಮಯ ಮಿಂಚಿ ಹೋಗಿದೆ. ನಿನ್ನ ಸುಗಮ ಮದುವೆಗೆ ನಿರೂಪಿಸಬಾರ ನನಗಿರಲಿ. ಮದುವೆಗೆ ಸಿದ್ಧಳಾಗು. ಅಣ್ಣ, ಸಾಧ್ಯವಿಲ್ಲ. ಒಂದ್ ವೇಳೆ ನೀವೆಲ್ಲ ನನ್ನ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೆ, ನನ್ನ ಹೆಳಕ್ಕೆ ಶೃಂಗಾರ ಮಾಡಿ ಹಸೆ ಮಂಟಪದಲ್ಲಿ ಕೂರಿಸ್ಕೊಳ್ಳಿ. ರಾಜ, ಎಷ್ಟು ಹುಡುಕಾಡಬೇಕು ನಿನ್ನ? ಏಕೆ? ಏನಿದೆ ಸಂತೆ? ಮದುವೆ ಆಮಂತ್ರಣ. ನಾಳೆ ಮಂಗಳವಾರ ಶ್ರುತಿ ಜೊತೆ ನನ್ನ ಮದುವೆ ಕಣೋ. ನೀನು ತಪ್ಪದೆ ಬರಬೇಕು. ಓಕೆ, ಖಂಡಿತ. ಇದೇನು ಆಶ್ಚರ್ಯ, ಶ್ರುತಿ ಈ ಮದುವೆಗೆ ಒಪ್ಕೊಂಡ್ಲು. ರಾಜ, ನಿಧಾನವಾಗಿ ನೋಡು. ನನಗಿನ್ನು ಬಹಳಷ್ಟು ಕಾಡು ಕೊಡುವುದು ಬಾಕಿ ಇದೆ. ಬರ್ತೀನಿ ರಾಜ. ಖಂಡಿತ ಬರ್ತೀನಿ. ಮಂಗಳವಾರ ಮರಿಬೇಡ. ಖಂಡಿತ ಬರುತ್ತೇನೆ. ಇದೇನು ವಿಚಿತ್ರ, ನಿನ್ನೆ ದೇವರ ಸನ್ನಿಧಿಯಲ್ಲಿ ಧಿಕ್ಕಾರ ಹಾಕಿದ ಶ್ರುತಿ ದಿಢೀರನೆ ಈ ಮದುವೆಗೆ ಒಪ್ಕೊಂಡ್ಲು. ಇದರಲ್ಲಿ ಏನೋ ಒಂದು ಸಂಚಿರಬೇಕು. ಅವಳನ್ನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸೌಕರ್ಯ.
ನಮಸ್ಕಾರ ದೇವರಾಜ್, ನಮಸ್ಕಾರ. ಏನಿವತ್ತು ಭಾವೊಬ್ಬ ಒಟ್ಟಿಗೆ ಬಂದಿದ್ದೀರಿ? ಲಗ್ನ ಪತ್ರ ಕೊಡಲು ಎಲ್ಲಿ ನಿಮ್ಮ ಆಮಂತ್ರಣ ಪತ್ರಿಕೆ? ಅದೊಂದು ದೊಡ್ಡ ಸಮಸ್ಯೆ ಆಗಿದೆ ದೇವರಾಜ್. ಏನಾಗಿದೆ ಸೌಕರ್ಯ? ಯಾಕೆ ಈ ರೀತಿ ಕಿನ್ನರಾಗಿ ಮಾತನಾಡ್ತೀರಿ? ಏನಾಗಿದೆ ಹೇಳಿ. ಏನಂತ ಹೇಳಲಿ ದೇವರಾಜ್, ಭರ್ಜರಿ ನಡೆಯುವ ಮದುವೆ ಸಿದ್ಧತೆಯಲ್ಲಿ ಒಂದು ದೊಡ್ಡದೊಂದು ಅನಾಥವಾಗಿಬಿಟ್ಟಿದೆ. ಏನಾಗಿದೆ ಹೇಳಿ ಸೌಕರ್ಯ. ಇದ್ದಕ್ಕಿದ್ದಾಗಲೇ ನಮ್ಮ ಶ್ರುತಿ ನನಗೆ ಮದುವೆ ಇಷ್ಟವಿಲ್ಲವೆಂದು ಲಗ್ನ ಪತ್ರಗಳನ್ನು ಹೊರಗೆ ಸಿಕ್ಕಿಬಿಟ್ಟಿದ್ದಾಳೆ ದೇವರಾಜ್. ಆಶ್ಚರ್ಯ, ಪರಮಾಶ್ಚರ್ಯ. ಶ್ರುತಿ ಈ ಮದುವೆಗೆ ನಿರಾಕರಿಸಿದ್ದಾಳೆ ಅಂದ್ರೆ ಯಾರು ತಾನೇ ನಂಬಲು ಸಾಧ್ಯ? ಅಲ್ಲದೆ ಶ್ರುತಿ ಸಂಕೇತ ಅಮರ ಪ್ರೇಮಿಗಳಲ್ವೇ? ನಾನು ಅದನ್ನು ಅರಿತು ಈ ಕಾರ್ಯಕ್ಕೆ ಕೈ ಹಾಕಿದ್ದೆ ದೇವರಾಜ್. ನನಗೆ ವಿಚಿತ್ರ ಅನಿಸ್ತದೆ ದೇವರಾಜ್. ನಾನು ಎಷ್ಟು ಪ್ರಯತ್ನ ಪಟ್ಟು ಕೇಳಿದರೂ ಅವಳ ನಿರ್ಧಾರವನ್ನು ಬದಲಾಯಿಸ್ತಾನೆ ಇಲ್ಲ. ಅದಕ್ಕಾಗಿ ಪರಿಹಾರ ಏನಾದರೂ ನಿನ್ನಿಂದಲೇ ಸಿಗುತ್ತದೆಂದು ನಿನ್ನನ್ನು ಕಾಣಲು ಹೊರಟಿದೆ. ಸೌಕರ್ಯ, ಇಂಥ ಸಣ್ಣ ವಿಷಯಕ್ಕೆ ಇಷ್ಟೊಂದು ತಲೆ ಕಡಿಸ್ಕೊಳ್ಳಿವ್ರಯ್ಯ. ನಿನ್ನ ಸಹೋದರನನ್ನು ನೀವೇ ಮದುವೆಗೊಪ್ಪಿಸಿದರೆ ಹೇಗೆ? ಅಲ್ಲದೆ ಶ್ರುತಿ ಸಂಕೇತನನ್ನು ಪ್ರೀತಿಸುವುದು ನಿಮ್ಗೆ ಗೊತ್ತು ತಾನೆ? ಎಲ್ಲ ಗೊತ್ತಿದೆ ನನಗೆ. ವಿಪತ್ತೆ ಬಂದಿದೆ ದೇವರಾಜ್. ನಾನು ಎಷ್ಟು ಬೇಡಿಕೊಂಡ್ರು ಎಷ್ಟು ಕೇಳಿಕೊಂಡ್ರು ತನ್ನ ಹಠವನ್ನೇ ತಾನು ಸಾಧಿಸ್ತಾ ಇದ್ದಾಳೆ. ಕಾರಣ ಪ್ರೀತಿಸಿದವನ್ನೇ ದೇಶಿಸಬೇಕಾದರೆ ಇದರಲ್ಲಿ ಏನೋ ಒಂದು ಬಲವಾದ ಕಾರಣ ಇರಬೇಕು. ಅದು ಏನಂತ ಹೇಳಿದರೆ ಅದಕ್ಕೊಂದು ಉಪಾಯ ಕೊಂಡು ಅವಳನ್ನು ಮದುವೆಗೊಪ್ಪಿಸಬಹುದು. ಏನಿಲ್ಲ ದೇವರಾಜ್, ಯಾಕೋ ಅವನಿಗಾಗದ ವ್ಯಕ್ತಿಗಳು ಒಂದು ಕಟ್ಟು ಕಥೆಯನ್ನು ಕಟ್ಟಿ ನನ್ನ ತಂಗಿ ತಲೆಯಲ್ಲಿ ತುಂಬಿ ತಲೆಯನ್ನು ಕೆಡಿಸಿದ್ದಾರೆ. ಅದೇ ಸತ್ಯವೆಂದು ಭಾವಿಸಿ ಮದುವೆಗೆ ನಿಲ್ಲಿಸಲು ಮುಂದಾಗಿದ್ದಾಳೆ. ಈ ಮದುವೆ ನಿಂತು ಬಿಟ್ಟರೆ ನನ್ನ ಮರ್ಯಾದೆಲ್ಲ ಮಣ್ಣು ಪಾಲಾಗುತ್ತದೆ ದೇವರಾಜ್. ಅರ್ಥವಾಯ್ತು ಸೌಕರ್ಯ, ಅರ್ಥವಾಯ್ತು. ನೀನೇನು ಚಿಂತಿಸಬೇಡ, ಅವಳನ್ನು ನಾನು ಮದುವೆಗೊಪ್ಪಿಸುತ್ತೇನೆ. ಅಷ್ಟು ಸುಲಭವಾಗಿ ಅವಳ ಸ್ವಭಾವ ನಿನಗೆ ಇನ್ನ ಗೊತ್ತಿಲ್ಲ ದೇವರಾಜ್. ಇಷ್ಟಕ್ಕೆಲ್ಲ ಕಾರಣ ಈ ದೇವರಾಜ ಎಂಬುದು ನಿನಗೇನು ಗೊತ್ತು? ಸೌಕರ್ಯ, ನಿಮ್ಮ ತಂಗಿಯ ಸ್ವಭಾವ ನನಗೆ ಬೇಕಾಗಿಲ್ಲ. ಅವಳ ತಲೆಯಲ್ಲಿ ತುಂಬಿದ ಸಂಶಯವನ್ನು ತೆಗೆದಾಕ್ಬಿಟ್ರೆ ಸಂಕೇತನ ಕೈ ಹಿಡಿಯಲು ಒಪ್ಪುತ್ತಾಳೆ ತಾನೆ? ಖಂಡಿತ ಒಪ್ಪುತ್ತಾಳೆ ದೇವರಾಜ್. ಹೇಗಾದರೂ ಮಾಡಿ ನೀನು ಕೆಲಸ ಮಾಡಿ. ಓಕೆ ಸೌಕರ್ಯ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಎಂಬ ಗಾದೆ ಇದೆ. ನೀನೇನು ಯೋಚಿಸಬೇಡ. ಈ ದೇವರಾಜು ಮನಸ್ಸು ಮಾಡಿದರೆ ಸನ್ಯಾಸನಿ ಸಹ ಸಂಸಾರಿಯಾಗಿ ಮಾಡುವ ಸಾಮರ್ಥ್ಯವಿದೆ. ಸೌಕರ್ಯ, ಯಾವ ತೊಂದರೆ ಇಲ್ಲದಂತೆ ಮದುವೆ ನಡೆಸುವ ಜವಾಬ್ದಾರಿ ನನಗೆ ಬಿಡು. ನೀನು ಮುಂದಿನ ವ್ಯವಸ್ಥೆ ಮಾಡು. ವ್ಯವಹಾರದ ಲೆಕ್ಕಾಚಾರವೇ ಬೇರೆ, ಸ್ನೇಹ ಸಂಬಂಧ ಉಪಚಾರವೇ ಬೇರೆ. ನೀನೇ ತಾನೇ ಹೇಳಿದ್ದು. ಹೌದು, ಈ ಕಾರ್ಯಕ್ಕೆ ಏನೇ ಬಂದರು ಎಷ್ಟು ಖರ್ಚಾದರೂ ನಾನು ಕೊಡ್ತೀನಿ ದೇವರಾಜ್. ನನಗೆ ನನ್ನ ಮರ್ಯಾದೆ ಮುಖ್ಯ ದೇವರಾಜ್. ನಿನ್ನ ಮರ್ಯಾದೆಗೂ ಶ್ರುತಿ ಮದುವೆಗೂ ಯಾವ ದುಃಖ ಇಲ್ಲದಂತೆ ನಡೆಸುವ ನನ್ನ ಕಾರ್ಯಕ್ಕೆ 10 ಲಕ್ಷ ಫೀಸಾಗುತ್ತೆ. ನಿನಗೆ ನನ್ನ ಮೇಲೆ ವಿಶ್ವಾಸ ಇದ್ರೆ ಮಾತ್ರ. ಓಕೆ ದೇವರಾಜ್, ಓಕೆ. ಅದು ಎಷ್ಟು ಆಗಲ್ಲ ಹಣ ನಾನು ಕೊಡುತ್ತೇನೆ. ಬಾ ಮನೆಗೆ. ನೀವು ನಡೀರಿ ಸೌಕರ್ಯ, ನಾನು ಆಮೇಲೆ ಬಂದು ಶ್ರುತಿನನ್ನು ಮದುವೆಗೊಪ್ಪಿಸಿ ಹಣವನ್ನು ತೆಗೆದುಕೊಂಡು ಬರುತ್ತೇನೆ. ಸಂತೋಷ ದೇವರಾಜ್, ನಾನು ಬರುತ್ತೇನೆ.
ಸಂತೋಷವಾಗಿರುವೆ. ಆದರೆ ನಾನೀಗ ನಿನ್ನ ಅದ ಪತನಕ್ಕಾಗಿ ಬುದ್ಧಿವಂತನಾಗಿ ನಿನ್ನ ಸ್ನೇಹಿತನಾಗಿ ನಟಿಸುತ್ತಾ ಅಟ್ಟ ಆಟದಿಂದ ನಿನ್ನ ನಗುವ ಸೊಕ್ಕಿಗೆ ತಗ ಪಾಠ ಕಲಿಸಿದ್ದಾರೆ. ಶತ್ರುಘ್ನ, ಈಗ ನಿನ್ನ ತಂಗಿ ನನ್ನ ಕುತಂತ್ರದ ಮಹಾಭಂಡಾರದಲ್ಲಿ ಒಂದು ಮಂತ್ರದಿಂದ ನನ್ನ ಕೈಗೊಂಬೆಯಾದಳು. ಇನ್ನು ಇಂಥ ಅನೇಕ ಮಂತ್ರ ತಂತ್ರಗಳ ಸಾಹಸದಿಂದ ನಿಮ್ಮ ಇರುವರನ್ನು ನನ್ನಿಂದ ಬಂದಂತೆ ಆಟ ಆಡಿಸುತ್ತೇನೆ. ನಾಳೆ ಯಾವ ಕಷ್ಟ ಪಡೆಯದೆ ನಿನ್ನ ಕಿಸೆಯಿಂದ 10 ಲಕ್ಷ ಕಿತ್ತಿಕೊಂಡು ಸಂಕೇತನ ಕೈಯಿಂದ ನಿನ್ನ ಸಹೋದರ ಕೊರಳಲ್ಲಿ ತಾಳಿ ಕಟ್ಟಿಸುತ್ತೇನೆ. ನಂತರ ಅವಳ ಬಾಳಿನಲ್ಲಿ ಒಂದು ಬಿರುಗಾಳೆಪಿಸಿ ಬಿಗುಮಾನದಿಂದ ಮೆರೆಯುತ್ತಿರುವ ನಿನ್ನ ದುಷ್ಟ ಶಕ್ತಿಗೆ ಪುಷ್ಟ ಹೀನೆ ಮಾಡಿ ಗಳಿಸಿದ್ದ ಪಾರ ಸಂಪತ್ತನ್ನು ನನ್ನ ಕೈವಶ ಮಾಡಿಕೊಂಡು ನಿನ್ನ ಬಾಲಗಳಿಗೆ ಒಟ್ಟಿಸಿದಾಗಲೇ ನನ್ನ ಆತ್ಮಕ್ಕೆ ನೆಮ್ಮದಿ. ನೋಡಿದ್ರೇನೆ ಬೆಂಕಿ ಕಾರಕತ್ತಾಳ. ಇನ್ನ ಮದುವೆ ಅಂದ್ರೆ ನನ್ನ ಮನೆ ಉಪ್ಪು ತಿನ್ನಕ್ ಒಪ್ಪದೇ ಇಲ್ಲ ನೋಡಮ್ಮವ. ನಾನು ಹೆಂಗ ಬಿಡ್ತೀನಿ ತಿರುಪತಿ, ಏನು ಹುಡುಗಾಟ್ಕರಂಡ. ನಾನು ಎಷ್ಟೊತ್ತಿದ್ರು ನಮ್ಮ ರೆತ್ತಿ ನೀನು ಕೊಟ್ಟು ಮದುವೆ ಮಾಡ್ತೇನೆ. ಅದೆಲ್ಲ ನಿನ್ನ ಮನಸ್ದಾಗ ಐತಿ ಮಾವ. ಆದ್ರೆ ಹಾಕಿ ನನ್ನ ಮನೆ ಉಪ್ಪು ತಿನ್ನಕ್ ಒಪ್ಪವಳಲ್ಲ ಮಾವ. ಅದಕ್ಕೊಂದು ಬರೋಬ್ಬರ ಉಪಾಯ ಹುಡುಕಿಟ್ಟಿನಿ. ಇನ್ನು ಮುಂದೆ ಜಾಸ್ತಿ ನಿನಗಿಂತ ಕುಂಟ ಆಸ್ತಿ ಪಾಸ್ತಿಲ್ದರ ಮಗ ತೋರ್ಸಿ ಅಂತ ಹೋಗ್ತೀನಿ. ಕೊನೆಗೆ ಬ್ಯಾಸರ ಬಂದು ತಿರುಪತಿ ಮೋಹನ ಮಾಡ್ಕತ್ತೀನಿ, ಹೆಪ್ಪನ ಮಾಡ್ತೀನಿ. ಓ ಮಾಮ, ಅದೆಲ್ಲ ನಿನ್ನ ಮನಸ್ದಾಗ ಐತಿ ಮಾತ, ಅದೆಲ್ಲ ನಿನ್ನ ಮನಸ್ದಾಗ ಐತಿ ಕರೆ. ಆದ್ರೆ ಆಕಿ ಒಪ್ಪವಳಲ್ಲ ಮಾವ ನನ್ನ ಮದುವೆ ಆಗಾಕ. ಸಿರಿಯಾದೆನು ಕಣ್ಣಲ್ಲೇ ಮರೆಯಾದೆನು ನಿನ್ನಲ್ಲೇ ನನ್ನ ಬಾಳಿಗೆ ಈ ಬಾಳಿಗೆ ಎಲ್ಲ ನೀನೇ. ಸತ್ಯ ಇದಿಲ್ಲ, ಸತ್ಯ ಇದಿಲ್ಲ, ಸತ್ಯ ಇದಿಲ್ಲ, ಸತ್ಯ ಇದಿಲ್ಲ. ನಾಚಬೇಡ ನಾರಿ ನಿಮ್ಮವ ಬಂದಿವ್ನಿ, ನಾಚಬೇಡ ನಾರಿ ನಿಮ್ಮವ ಬಂದೀನಿ. ಏನರ ಬೇಡತಿ ಬೇಡೋ ಹುಡುಗಿ ಹೇಳಕ ಬಂದೀನಿ, ಏನರ ಬೇಡತಿ ಬೇಡೋ ಹುಡುಗಿ ಕೊಡಲಕ ಬಂದೀನಿ. ಉಟ್ಟಕೊಂಡ ಪತ್ತಲ್ಲ ಮೆಟ್ಟಕೊಂಡ ಚಪ್ಪಲ್ಲ ಡಿಗದ ಬಾಲ ನಮ್ಮ ಹಿದ್ದಲ್ಲ ಬಂದಿ ನೋಡ ಸುತ್ತಮುತ್ತಲ್ಲ ಅಮರಾವತಿ ಕರೆಗತ್ತಲ್ಲ ಕೈ ನೋವಿ ಸಕ್ಕನ ಗಪ್ಪ ನೋವಿ ಸಜ್ಜನ ಸಜ್ಜನ ಬೆದಿಲ್ಲಗಯ ಸಜ್ಜನ ಬೆದಿಲ್ಲಗಯ ಸಜ್ಜನ ಬೆದಿಲ್ಲಗಯ. ಚುಮ್ಮು ಚುಮ್ಮು ಚಳಿಯಲ್ಲಿ, ಹೌದಾ? ಚುಮ್ಮು ಚುಮ್ಮು ಚಳಿಯಲ್ಲಿ ನಂದಿಲಿನ ರಥದಲ್ಲಿ ನಿನಗುವ ಆರತಿ. ಆಕೆ ಆಡಿದ್ರೆ ನೀವು ಹೋಗಿಲಿ, ನಾನು ಆಡಿದ್ರೆ ಕಾಗಿ ತರ ಇರುತ್ತೆ. ಮಾಮ ಮಾಮ, ನೀನೇ ನನ್ನ ಚಂದ ಮಾಮ. ಮಾಮ ಇದೇನೋ ನನಗ ಈ ಪರಿ ಕಲಿಬಿದ್ದಾಳಲ್ಲ. ಹೆದರ್ಕೋಬೇಡ ಮಾಮ, ನಾನೇ ನಿನ್ನ ಪ್ರೀತಿಯ ರತಿ. ಕಾಪಾಡು ಮಾಮ, ನನ್ನ ಕಾಪಾಡು. ರತಿ ಏನಾಯ್ತು? ಯಾಕ ನಮ್ಮೋನ ಅವನಿಗೆ ಬೆನ್ನು ಹತ್ತಿದ್ದೆ? ಯಪ್ಪ ಏಪ್ಪ, ಇವತ್ತು ತಿರುಪತಿ ಮಾಮ ಎಷ್ಟು ಚಂದ ಕಾಣುತ್ತೆ. ಅಯ್ಯೋ ಯಪ್ಪ, ಏನು ಬಂತು ನನಗಿದು ಗ್ರಾಚಾರ? ತಿರುಪತಿ ಇದು ಗ್ರಾಚಾರ ಅಲ್ಲ, ನಿಂದು ತಡ್ಕೋನ ಮಾಡ್ತೀನಿ ವಿಚಾರ. ಏಪ್ಪ, ಈಗ ನೀ ಏನು ಮಾಡೋದು ಬೇಡ, ಇನ್ ಮುಂದೆ ಏನೇ ಮಾಡೋದಿದ್ರು ನಮ್ ತಿರುಪತಿ ಮಾಮನ ಮಾಡ್ಲಿ. ನೀ ಅಡ್ವಾನ್ಸ್ ಮಾತಾಡೋ ಬಾಯ್ರ ಮಾಡ್ಬೇಕು. 7 ತಿಂಗಳ ಮಾಡು ಮಾಡು ಮಾಡು, ನೀನ ಮಾಡು.
ರತಿದೇವಿ ನಾನೇನು ಮಾಡ್ಲಿ ಈ ನಮೂನೆ ಮಾಡು ಮಾಡು ಅಂತ ಗಂಟು ಬಿದ್ರೆ ನಾನೇನು ಮಾಡ್ಲಿ ರತಿದೇವಿ? ನಿನ್ನ ಕೈಲಿ ಏನಾಗುತ್ತೋ ಏನೂ ಆಗಲ್ಲ ರತಿ, ಸುಮ್ಮನೆ. ಏ ಸೀದಾಗಿಲ್ಲ ಕುಂಟು ಕುಂಟ್ಯಾ ಕುಂಟು ಸ್ವಲ್ಪ ನಿನ್ನ ಅನ್ನ ತನಕ ನೆನಪೇ ಬರವಲ್ದು ರತಿ. ಮಾಮ ಯಾಕೆ ಹಿಂಗ ಮಾಡಾಕತ್ತಿ? ಜರ ನನ್ನ ಮುಖ ನೋಡಿ ಮಾತಾಡಲ್ಲ ಮಾಮ. ನಿನ್ನ ಮಾತು ಕೇಳಿನೇ ನನಗೆ ಚಳಿ ಜ್ವರ ಬಂದದು. ಇನ್ನು ಏನಾರೇ ನಿನ್ನ ಮುಖ ನೋಡ್ಬಿಟ್ಟ ಅಂದ್ರೆ ನಿಜವಾಗಿ ಹೇಳ್ಬೇಕಂದ್ರ ಈ ನಮ್ಮೋನ್ ನಿನ್ನ ಮಾಮ ಮಾಮ ಅನ್ನೋದು ಕೇಳಿ ನನಗೊಂದು ನಮ್ಮೋನ್ ಸಂದು ಬಿಡ್ದಂಗ ಆಗೈತಿ. ನನ್ನ ಮೇಲೆ ಹುಟ್ಟಿರೋದು ಪ್ರೀತಿ ಕರೆ ನಾಸು. ನಿನ್ನ ಕರ್ಮ ಹಿಡ್ಕೋ ಹಿಡ್ಕೋ ಅಂದಾಗ ಹಿಡಿಯಾಕ ಆಗವಲ್ದ ಅಂತೀನಿ. ತಿರುಪತಿ ನೀನ್ ಈಗ ಹಿಡಿಲಿಲ್ಲ ಅಂದ್ರೆ ಇಡೀ ಜನರಾಗ ಅವಳು ಸಿಗೋದಿಲ್ಲ ನೋಡು. ಹಲ್ಲು ಮಾವ, ಇವಳು ರತಿನೋ ಅಥವಾ ರತಿ ರೂಪದಲ್ಲಿರುವ ದೆವ್ವನೋ ಒಂದು ತಿಳಾರ್ದಂಗ ಆಗೈತ್ರಿ ಮಾವ. ಅದಕ್ಕೆ ಯಾಕ ಹನುಮಾನ? ನಮ್ಮ ರತಿ ಗುರ್ತಿಡ್ಬೇಕಂದ್ರೆ ಹುಟ್ಟಿಗೆ ಕೆಳಗ ಎರಡು ಮತ್ತಾದವ ನೋಡು. ತಡ್ಕೊಲೆ ಏಳ್ರ ಹುಡ್ದೋನೆ ಪಿಂಡ್ರಿಕೆ ಸ್ವಲ್ಪ ತಡ್ಕೊ. ಏಯಪ್ಪ ನಿನಗೆ ಸ್ವಲ್ಪ ಬುದ್ಧಿ ಗಿದ್ದಿ ಐತಿಲ್ಲ, ನೀ ಎಲ್ಲ ಮಾರಿ ಬಂದಿವ ಎಲ್ಲರೂ ಹೋಗಿ. ಅಲ್ಲ ಕೈ ಆಡಿಸಿ ನೋಡ್ಕೋ ಅಂದಾಗ ಅವನಿಗೆ ಕಣ್ಣಿಗೆ ಇಲ್ಲ ಅಂತ ತಿಳ್ಕೊಂಡ ಚಂದ ಕಾಣ್ತಾವ ನಾನು ಎರಡು ಕಣ್ಣು. ಅದ್ರಾಗ ತಪ್ಪೇನೈತೆ? ವರ್ಗಿಯಾರು ನನ್ನ ಮಗಳು ಅಲ್ಲ ಮೇಲೆ ಯಾಕೆ ಹಿಂದೆ ಮುಂದೆ ನೋಡೋದು? ಮತ್ತೆ ನೋಡಿ ಮೆಚ್ಚಿಗೋ. ಅಯ್ಯೋ ಹುಚ್ಚ, ಏನ್ ವಿಚಾರ ಮಾಡ್ತಿದ್ದಿ? ಇದು ವಿಚಾರ ಮಾಡುವಂತೆ ವಿಷಯ ಐತಿ ಮಾವ. ಇಷ್ಟು ದಿನ ಕುಂಟ ಕುಂಟ ಅಂತ ಈ ಪರಿ ಒದರ್ತಿದ್ದು. ಈಗ ಇದ್ದಂಗೆ ಮಾವ ಮಾವ ಅಂತ ಪ್ರೀತಿ ಮಾಡಿದ್ರೆ ಇದ್ರಾಗ ಏನೋ ಮಸಲತ್ ಐತಿ ಮಾವ. ಏನ್ ಮಾವ ನೀವ್ ಒಬ್ಬನಾಗಿಂತ ಏನೋ ಪಿಸು 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 ಅಂತ ಹೊತ್ತು ಕಳೆಯಾಗತ್ತಲ್ಲ. ನಿನ್ನಂತ ಮನುಮಂತನ ಬಿಟ್ಟು, ನಿನ್ನಂತ ದೀರ್ಘಕಾಲಿನ ಮನುಮಂತನ ಬಿಟ್ಟು ನಾ ಯಾರ ಕೈ ಹಿಡಿಲಿ, ಯಾರನ್ನಾರ ಮದುವೆ ಆಗ್ಲಿ ಹೇಳು. ಇನ್ನೇನು ಇವತ್ತಿನ ಹಿಡ್ಕೊಂಡು ಇನ್ನು ಮುಂದೆ ನೀನೇ ನನ್ನ ದೇವರು ಮಾಮ, ನೀನೇ ನನ್ನ ದೇವರು. ಏ ಮಗಳೇ, ಇವತ್ತು ನಿನ್ನ ನನ್ನ ಮಗಳಾಗಿ ಹುಟ್ಟದಕ್ಕೆ ಸಾರ್ಥಕ. ಅದಕ್ಕೆ ಒತ್ತಂಗಾಯ್ತು, ನಾನು ಬರ್ತೇನೆ ಮಗಳೇ. ಎಲ್ಲಿ ಹೋಗಿ ಬನ್ನಿ. ಶುಭ ಕಾರ್ಯಕ್ಕ ಹೊಂಟಾಗ ಹೆಂಗಂತ ಕೇಳಬಾರ್ದು ಮಗಳೇ. ಸೀದಾ ಆಚಾರ್ಯವರಿಗೆ ಹೋಗಿ ಒಂದು ಒಳ್ಳೆ ಮುಹೂರ್ತವನ್ನು ನೋಡ್ಕೊಂಡು ಬರ್ತೀನಿ ನಿಮ್ಮ ಮದುವೆ ಮಾಡಕ್ಕ. ಏಪ್ಪ ಅಲ್ಲಿ ಇಟ್ಟ್ಯಾಕ ಅವಸರ ಐತಿ ನಿನಗೆ? ನಮಗ ಇಲ್ಲ ಅವಸರ. ಇಷ್ಟ ಅವಸರ ಮಾಡಾಕ ಹೋಗ್ಬೇಡ. ಯಾಕೋ ಮಾವನ ಮುಖ ನೋಡಿದ್ರ ಸಮಾಧಾನ ತಗೋ ಯಪ್ಪ. ತಡ್ಕೊಳ್ಳಿ, ಅವ್ರು ತಡ್ಕೊಂಡು ಬೆಳಗಾಕ ಎಲ್ಲರೂ ತಡ್ಕೋರಿ ಮರ. ಹಿಂಗ್ಯಾಕ್ ಮಾಡೋದು? ನೀವ್ ಎಷ್ಟು ತಡ್ಕೊತೀರಿ ಎಷ್ಟು ಪಡ್ಕೊತೀರಿ. ಏಪ್ಪ ತಡ್ಕೊಂಡ್ ಬಿಟ್ಟು ಹೊಡ್ಕೊಂಡ ನೀ ಸ್ವಲ್ಪ ತಡ್ಕೋ. ಯಾಕಂದ್ರ ಈ ಮಾವನ ಮುಖ ನೋಡಿದ್ರೆ ಯಾಕೋ ಮನಸ್ಸು ಬದಲು ಮಾಡ್ಯಾನ ಅನ್ನಂಗ ಅನ್ಸಾಕತೈತಿ. ನನಗೆ ಎಲ್ಲಿ ಮದುವೆ ಹಾಕೋನೋ ಇಲ್ಲ ಅಂತ ಅನ್ಸಾಕತೈತಿ. ಬೇರತಿ ನನ್ನ ಹಳೆಯ ತಿರುಪತಿ ಅಂದ್ರೆ ಏನಂತ ತಿಳಿದಿ? ನೀನು 3 ಹಡದ ಮಕ್ಕಳು ಕರ್ಕೊಂಡು ಬಂದ್ರೆ ಮಕ್ಕಂತಿರ್ತಾರೆ. ಯಾಕೋ ತಿರುಪತಿ ಹೇಳೋ ನನ್ನ ಮಗಳಿಗೆ ನಾನು ಬರ್ತೀನಿ. ಸದ್ಯ ನನ್ನ ಪುಣ್ಯ ಪಾಡೈತಿ ಮಾವ. ಅಂತ ಪರಿಸ್ಥಿತಿ ಬರ್ಲಾಕಿನ ಮುಂಚೆನೆ ನನ್ನ ರತಿ ನನ್ನ ಮದುವೆ ಹಾಕಿ ಒಪ್ಕೊಂಡಾಳ. ಅಲ್ಲ ಇಷ್ಟು ದಿನ ನನ್ನ ಈ ಪರಿ ಕಾಡ್ಸಕ್ಕೆ ಈಗ ನೋಡಿದ್ರೆ ಈ ಪ್ರೀತಿ ಹುಟ್ಟಕ್ ಕಾರಣ ಏನ್? ಇದು ಒರಿಜಿನಲ್ ಅಥವಾ ಡೂಪ್ಲಿಕೇಟು? ನನ್ನ ಮೇಲೆ ಅಷ್ಟು ನಿನಗೆ ವಿಶ್ವಾಸ ಇಲ್ಲ. ಹೆಂಗಿರ್ತೈತಿ ರತಿ? ಇಷ್ಟು ದಿನ ಕುಂಟ ಗಿಂಟ ಅಂತ ಬಾಯಿಗೆ ಬಂದಂಗ ಬೋಳ್ತಿದ್ವಿ. ಈಗ ಇದ್ದಂಗೆ ಈ ಮಾಮ ಮಾಮ ಅಂತ ನಮ್ ದೇವ್ರು ಇವತ್ತಿನ ಹಿಡ್ಕೊಂಡು ಜೀಳ್ಗಾಲಿನ ದೇವ್ರು. ಈ ಖರೆ ಪ್ರೀತಿ ಮಾಡಂಗಿದ್ರೆ ನನ್ನ ಮೇಲೆ ಹಾಣೆ ಮಾಡಿ ಹೇಳ್ತಾನೆ ರತಿ. ಹಂಗಾರ ಮಾಡ್ಲಿ? ಯಾರ ಮೇಲೆ ಮಾಡ್ಲಿ? ನಿಮ್ಮ ಅಪ್ಪನ ಮೇಲೆ ನಮ್ಮ ಅಪ್ಪನ ಮೇಲೆ ಮಾಡ್ಲಿ? ಅವ್ರ ಮೇಲೆ ಮಾಡ ಮಗಳೇ, ಅವ್ರ ಮೇಲೆ ಮಾಡು. ಹೆಂಗೋ ನನ್ನ ವಯಸ್ಸು ಆಗೈತೆ. ಆತಪ್ಪ ನೀ ಹೇಳ್ದಂಗಾಗ್ಲಿ. ಹಂಗಾರ ತಾಪ ನಿನ್ನ ಕಾಲ ಯಾಕ ಮುರಿಯಾಕ? ಅಲ್ಲ ಮಮ್ಮ, ನಿನ್ನ ದೀರ್ಘಕಾಲಿನ ಪಾದ ಸಾಕ್ಷಿ ಮಾಡಿ ಹೇಳ್ತೀನಿ. ನಾ ಮದ್ವೆ ಅಂತ ಆದ್ರೆ ಅದು ನಿನ್ನ ಆಗ್ತೀನಿ ಅಂತ ಹೇಳಾಕ ಪಾದ ಮುಟ್ಟಿ ಸಾಕ್ಷಿ ಮಾಡಿ ಹೇಳ್ತೀನಿ. ತಿಳಿತಿ ಈ ರೀತಿ ಬದಲಾಕ
ಇದಕ್ಕೆಲ್ಲ ಬದಲಾಗ ಕಾರಣ ಕೇಳಾಕತಿಯಲ್ಲ ಆ ವೆಂಕಣ್ಣ ಅದನ್ನಲ್ಲ ವೆಂಕಟರಮಣ ಅವನ ಇದಕ್ಕೆಲ್ಲ ಕಾರಣ. ಬಾ ಹಂಗಾರೆ ಜಲ್ದಿ ರುಬ್ಬೋಣ ಓರೋಣ, ಮನೆ ತುಂಬಾ ಕಟ್ಟೋಣ, ಹಸಿರು ತೋರೋಣ, ಬೇಗ ಮುಗಿಸೋಣ ಮದುವೆಯ ಕಾರಣ. ಇವಾಗ ಹೋದ್ರಿಪ್ಪ ಹೇಳಾರ್ದ ನಮ್ಮನ್ನ ಬಿಟ್ರೆ ಜಲ್ದಿ ಹೋಗ್ಬಿಡ್ತಾನ. ಯಾಕಂದ್ರೆ ಇಬ್ಬರೇ ಮಾಡೋದು ಜಾಸ್ತಿ ಆದಂತೇಳಿ ಮಾವ ದೂರ ಇರ್ತಾನ. ಅವ ಏನ್ ಹೇಳ್ತಿ ನಿಮ್ಗೆ ತಿಳಿತಾ? ಹೋದ್ರ ಬೇಡ್ರಿ ಹೊಡ್ಕೊಂಡು ಹೋಗ್ತೀರಿ. ಮಾಮ ಅಷ್ಟ ಅವಸರ ಬೇಡ ಮದ್ವೆಗಾಗಿ. ಯಾಕಂದ್ರೆ ಈ ಥಂಡಿ ಹೋಗತ್ತನ ತಿಂಡಿ ತಿನ್ಕೊಂಡು ಮಜಾ ಮಾಡೋದು ಅವನ. ಅಲ್ಲ ನಮ್ಮ ಥಂಡಿ ತೀರಿದ ಮೇಲೆ ಬ್ಯಾಸ್ಗಿ ಬರ್ತಿದ್ದಿಲ್ಲ ಅವಾಗ ಮದ್ವೆ ಅವನ ಅಲ್ಲಿ ಮಟ್ಟ ಸ್ವಲ್ಪ ತಡ್ಕೋ. ಈ ಚಳಿಯಾಗ ಎಲ್ಲಿ ತಡ್ತಿದ್ರತಿ? ಥಂಡ್ಯಾಗ ತಿಂಡಿ ಅಂದ್ರೆ ನಾವೇನ್ ಮಾಡಾಗ ಕರ್ಕೊಂಡವ್ರು ಇಲ್ಲ ನಿಮ್ಗೆ. ರತಿ. ಬ್ಯಾಡಪ್ಪ, ಸ್ವಲ್ಪ ಇನ್ನೊಂದ್ ದಿನ ತಡ್ಕೋ ಅಂದ್ರ ಅದ್ರ ಮಜಾ ಗೊತ್ತಾಕೈತಿ. ಚಿನ್ನು ಇಷ್ಟು ದಿನ ತಡೆದಿದ್ದೆ ಸಾಕಾಯ್ತು. ಯವ್ವ ಚಿನ್ನ, ಈಗ ಏನಾದ್ರು ಕೊಟ್ರೆ ಒಂದು ಮುತ್ತು ಸಾಕು. ಮದರಂಗಿ ಬಣ್ಣ ಮಣ್ಣಿನಾಗ ಬುಲ್ಬುಲ್ ಬೊಂಬೈತೆ ಭೂಮಿನಾಗ ಕಾಕಪುರ ಬರ್ತಾಳ ಕನಸಿನ್ಯಾಗ ಅವಯ ಬಿಸಾಳು ಹುಸಿನ್ಯಾಗ ಮದರಂಗಿ ಬಣ್ಣ ಮಣ್ಣಿನಾಗ ಬುಲ್ಬುಲ್ ಬೊಂಬೈತೆ ಭೂಮಿನಾಗ ಮದರಂಗಿ ಬಣ್ಣ ಮಣ್ಣಿನಾಗ ಬುಲ್ಬುಲ್ ಬೊಂಬೈತೆ ಭೂಮಿನಾಗ ರತಿ ಬರಕತ್ತದ ಆಯಾಸ, ಕುಡಿತೀನಿ ಒಳಗೋಗಿ ಪಾಯಸ. ಏನು ಬರಕತ್ತದ ಆಯಾಸ, ಒಳಗೋಗಿ ಕುಡಿತೀನಿ ಪಾಯಸ. ಪಾಯಸ ಕುಡಿತ? ಸಾಕು ರತಿ. ನನಗ್ ಗೊತ್ತೈತಿ ನೀವು ಒಂದ ಹೊಡ್ತಕ್ಕ ನಾಯಿ ತೇಗದಂಗ್ ತೇಗ್ತೇನೋ ನನಗ್ ಗೊತ್ತೈತಿ. ಮುಂದೆ ಲಗ್ನ ಆದ್ರೂ ಎಲ್ಲ ಕೆಲಸ ನೀನ್ ನನಗೆ ಹಸ್ತಿ ಗೊತ್ತೈತಿ. ಲಗ್ನಾಗ ಆಗಿ 3 ದಿನ ಆಗಿತ್ತು. ಅಂದ್ರೆ ನಿನ್ ಪೂಜೆ ಆಗೈತೆ ಮುದ್ಲಿ ಪೂಜೆ? ಪೂಜೆಕ್ಕಿನ ಮುಂದೆ ತಾಯಿ ಹೊಡೆದವ ನಾನು. ಆಚಾರ್ಯ ಜಲ್ದಿ ಬಾಪ.
ವಧುವರರು ಬರ್ಬೇಕು ಜಲ್ದಿ ವಧುವರರು. ಮದುವೆಕಿನ ಮುಂಚೆ ಬೀಗರು ಬಂದೀವಲ್ರಿ ನಾವು. ತಡ್ಕರಿ ಅವಸರ ಮಾಡಬೇಡ್ರಿ. ನಾನು ಸರಿಯಾದ ಸಮಯಕ್ಕೆ ಬರ್ತೀನಿ. ಯಾಕಂತಂದ್ರೆ ಕೊನೆ ಮುಹೂರ್ತ ಇದು. ನಾವು 4 ಕಡೆ ಲಗ್ನ ಹಿಡಿದಿರ್ತೀವಿ. ಇನ್ನೊಂದು ಮುಗಿಸಿ ಈಗ ಬಂದಿರಿ. ಕರೆಕ್ಟ್ ಮುಹೂರ್ತ ಕರೆಕ್ಟ್. ಅಕ್ಷಿತ ಕೊಡ್ರಿ ಆಚಾರ್ಯ, ಅಕ್ಷಿತ ಕೊಡ್ರಿ. ಅವಸರದಾಗ ಏನ್ ಮಾಡ್ತಾರ ಅವ್ರಿಗೆ ಗೊತ್ತಾಗವಲ್ರಿ. ಅಲ್ಲಪ್ಪ, ಈಗ ಮದುವೆಗೆ ಎಲ್ಲರೂ ಬೀಗರು ಬಿದ್ದರು, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಎಲ್ಲರೂ ಬಂದಾರ ಆಚಾರ್ಯ, ಬಂದಾರ. ಮಾತ್ರ ಚಾಲು ಮಾಡ್ಬೇಕು ಅಷ್ಟೇ ನೀವು. ಗುರು ಹಿರಿಯರಿಗೆ ಆಶೀರ್ವಾದ ತಗೋರಿ. ಚಲೋ ಆಶೀರ್ವಾದ ಮಾಡ್ತೀವಿ. 3 ವರ್ಷದಾಗ 6 ಮಕ್ಕಳು ಅಂತ ನಮ್ಗೇನೋ ಸ್ವಲ್ಪ ಹಂಗಾದ್ರೆ ಅವ್ರು ದೊಡ್ಡ ಸಾಹಸನೇ ಮಾಡ್ಬೇಕು. ಅಂತ ಮೂಡ್ತಾ ತಿಳಿದೀವಿ ನಾವು. ಕಾಣಿಕೆ ಕಡಿಮೆ ಆಯ್ತು. ಸರಿ, ಆಮೇಲೆ ಫೋನ್ ಪೇ ಮಾಡಿ. ನಾವು ಊಟ ನಡೀತಾರೆ, ಹೋಗಿ ಇನ್ನೊಂದು ಮುಹೂರ್ತ ಮೊದಲು ಅದನ್ನ ಮಾಡ್ರಿ ನೀವು. ಬರ್ರಿ. ಅದಕ್ಕೂ ಮನೋರಂಜನೆ ಕಾರ್ಯಕ್ರಮದ ಅಂತ್ರಿ, ಅದನ್ನು ಮುಗಿಸ್ಕೊಂಡು ಹೋಗ್ಬಿಡ್ರಿ. ಹಂಗಂತೀರ? ಹಾ ರೀ. ಹಾ, ಬರ್ರಿ ಒಗಟಾಕಿ ಅವ್ರವ್ರ ಹೆಸರು ಹೇಳು ಅಂತೇಳಿ. ಬರ್ರಿ. ಅವ್ರವ್ರ ಹೆಸರಲ್ಲಪ್ಪ, ಒಗಟಾಕಿಲ್ಲಪ್ಪ. ತಲೆಗೆ ಕುಂಕುಮ ಚಂದ, ಚಂದ. ಬಳೆಗೆ ಕೈಗೆ ಬಳೆ ಕೈಗೆ ಚಂದ, ಬಳೆ ಚಂದ. ನನಗೆ ನನ್ನ ಸತಿಯ ಚಂದ, ಹೊಳೆ ಸ್ತುತಿ. ಓ, ಶಬಾಷ್. Rose is red. My husband is good. Sanket. Oh, English medium. Very nice. ನಂದು ಹೇಳೇನ್ರಿ ಹಂಗೆ ಹಾಕಿದ್ದು. ಆಕಾಶದಾಗ ನಕ್ಷತ್ರ, ಭೂಮಿ ಮೇಲೆ ಅರ್ಧಕ್ಕೆ ಚಿಕ್ಕಪಾಗಲಿ ಜಾಯ ಮದುವೆಗೆ ಚಿಕ್ಕ ಮುಂದೆ ಆಗಿಲ್ಲ, ಮುಂದೆ ಆಯ್ತ್ರಿ. ಅಲ್ಲಪ್ಪ, ಈಗ ಏನು ಹೋಗಂದೇನು ಪ್ರೋಗ್ರಾಮ್ ಏನು ನಾ ಬಾಯಿಲ್ಲ. ಈಗ ಬರಕತ್ತದ್ರಿ ಮನೋರಂಜನೆ ಕಾರ್ಯಕ್ರಮ ಅಂತ ಹೇಳಿಲ್ರಿ. ಜಲ್ದಿ ಮತ್ತೆ ಜಲ್ದಿ. ಆಯ್ತು ಬರ್ತಾರ ಆಚಾರ್ಯ, ಸ್ವಲ್ಪ ತಾಳ್ರಿ. ಯಾವಾಗ ಮನೋರಂಜನೆ ಅಂದ್ಕೊಳ್ಳ ನಮ್ಮ ತಾಳಕ್ಕಾಗಿಲ್ಲ. ಕೇಳ ನನ್ನತ್ತಿ
ಸುತ್ತಿ ಕಂಗಾಲಾಗೇನ ಹೊರಗ ಬಾ ಮಾರಿ ತೋರಿಸ ಬಾ ಹೊರಗ ಬಾ ಗೆಳತಿ ಹೊರಗ ಬಾ ಕಡಿಮ್ಯಾತು ಕೊರೋನಾ ಓಪನ್ ಆತು ಲಾಕ್ಡೌನ ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಾಲಾಗೇನ ಹೊರಗ ಬಾ ಮಾರಿ ತೋರಿಸ ಬಾ ಹೊರಗ ಬಾ ಗೆಳತಿ ಹೊರಗ ಬಾ ತಿಂಗಳ ಹೊತ್ತಾಗೈತಿ ಮಾರಿ ನೋಡಿಲ್ಲ ಹೊರಗ ಬಾ ಮಾರಿ ತೋರಿಸಬ ಹೊರಗ ಬಂದ್ರು ಮಾಸ್ಕ್ ಹಾಕಿದಾಗ ಗುರ್ತ ಸಿಕ್ಕಿಲ್ಲ ಹೊರಗ ಬಾ ಗೆಳತಿ ಹೊರಗ ಬಾ ಫೋನ್ ನಿನಗ ಹಚ್ಚಿ ಹಚ್ಚಿ ಸಾಕಾಗತ್ತಲ್ಲ ಹೊರಗ ಬಾ ಮಾರಿ ತೋರಿಸಬ ಒಳಗಿದ್ದಾಗ ನಿನ್ನ ಫೋನು ನಾಚಿಸೇವಲ್ಲ ಹೊರಗ ಬಾ ಗೆಳತಿ ಹೊರಗ ಬಾ ಹೊರಗ ಬಾ ಮಾರಿ ತೋರಿಸ ಬಾ ಕಡಿಮ್ಯಾತು ಕೊರೋನಾ ಓಪನ್ ಆತು ಲಾಕ್ಡೌನ ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಾಲಾಗೇನ ಹೊರಗ ಬಾ ಮಾರಿ ತೋರಿಸ ಬಾ ಹೊರಗ ಬಾ ಮಾರಿ ತೋರಿಸ ಬಾ ಅಪ್ಪ ನನಗೂ ಲಗ್ನಾಗಿಲ್ಲ ಅಕ್ಕನ ಮಾಡ್ಕೊತೀವಪ್ಪ ಪ್ರಯತ್ನ ಈಗ ತೋರುತ್ತಿದೆ ಪ್ರತಿ ಒಂದು ಹಂತದಲ್ಲಿ ಗೆಲುವಿನ ಲಕ್ಷಣ ಜೊತೆ ಯಾವ ಸುಖ ಭೋಗವನ್ನು ಬಯಸದ ನಿನ್ನ ತ್ಯಾಗ ಗುಣ ನನ್ನ ಸಂಸ್ಕೃತಿಗೆ ಅಡ್ಡ ಬಂದರೆ ಬಲಾತ್ಕಾರದಿಂದ ವಶ ಮಾಡಿಕೊಳ್ಳುವೆ ನಿನ್ನ ಸೌಂದರ್ಯದ ಕಣ ಇದೇ ಈ ಶತ್ರುಘ್ನನ ವಿಶೇಷತೆ ಶ್ರುತಿ ಏನಿದು ಅತ್ತಿಗೆ ಹೇಳಿ ಹೇಳಿದ್ಲು ಅರ್ಥವಾಗಲಿಲ್ಲವೇ ಒದ್ದು ಒಳಗೆ ಬಾ ಅಂತ ಹೇಳಿದ್ರೆ ನೀನು ಒಳಗೆ ಬಂದು ಹೊರಗೆ ಒತ್ತಿ ಬಿತ್ತೀಯ ಸ್ವಲ್ಪ ಆದ್ರೆ ನಿನಗೆ ಬುದ್ಧಿ ಬೇಡವೇ ನೋಡಿ ಇದರಲ್ಲಿ ಏನು ತಪ್ಪಿದೆ ಹೊರಗಡೆ ಇರಬೇಕಾಗಿದ್ದು ಒಳಗಡೆ ಇರೋ ಅವಶ್ಯಕತೆ ಏನಿದೆ ಹೋಗ್ಬಿಡಿ ಇಷ್ಟಕ್ಕೂ ಇವಾಗ ಆಗಿದ್ದೇನು ಏನೂ ಇಲ್ಲ ಬಿಡಪ್ಪ ಹೋಗ್ಲಿ ಬಿಟ್ಬಿಡು ರತಿ ಹೋಗಮ್ಮ ಮೊದ್ಲು ಹೋಗಿ ಅವರಿಬ್ಬರಿಗೂ ಆರತಿ ಮಾಡ ಶ್ರುತಿ ನಾನಂತೂ ನಿಮ್ಮಿಬ್ಬರ ಆಸೆಯನ್ನ ಈಡೇರಿಸ್ಬಿಟ್ಟೆ ಈಗ ನೀವಿಬ್ರು ಸೇರಿ ನನ್ನ ಆಸೆಯನ್ನ ಈಡೇರಿಸ್ಬೇಕು ಖಂಡಿತವಾಗಿ ಅದೇನು ಹೇಳಮ್ಮ ನಿನ್ನ ಸಂತೋಷ ಸಂತೃಪ್ತಿಯೇ ನನ್ನ ಚೈತನ್ಯದ ಚಿಲುಮೆಯಮ್ಮ ಅದೇನಮ್ಮ ನಿನ್ನ ಆಸೆ ಹೇಳು ಅದೇನು ಅಂತ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಿದು ಮದುವೆ ಆದ್ಮೇಲೆ ಇನ್ನೇನಿದೆಯಪ್ಪ ಆದಷ್ಟು ಬೇಗನೆ ನೀವಿಬ್ರು ಸೇರಿ ನನ್ನ ಕೈಗೊಂದು ಪುಟ್ಟ ಮಗುವನ್ನು ಕೊಡ್ಬೇಕು ಅದೇ ನತ್ತಿಗೆ ಆಸೆ ಸರಿ ಅಷ್ಟೇ ತಾನೇ ಓಕೆ ಶಾಂಕ್ಷನ್ ಆದಷ್ಟು ಬೇಗ ಒಳಗಡೆ ಬನ್ನಿ ನಾನು ಊಟಕ್ಕೆ ಸಿದ್ಧತೆ ಮಾಡ್ತೀನಿ ಶ್ರುತಿ ಅತ್ತಿಗೆ ಸಲ್ಲಿಸಿದ ಅರ್ಜಿಗೆ ನಿನ್ನ ಸಹಿ ಯಾವ ಅರ್ಜಿ ಅದೇ ಪುಟ್ಟ ಮಗು ಬೇಕಂತ ಓಹೋ
ಅವಾಗ ನೀವ್ ತಾನೇ ಹೇಳಿರಲ್ಲ ಶಾಂಕ್ಷನ್ ಅಂತ, ಇದರಲ್ಲಿ ನನ್ನದೇನಿದೆ? ಆದ್ರೂ ಅದನ್ನು ಕೊಡಿಸತೆ ನಿನ್ನದಲ್ಲವೇ? ಅದಕ್ಕೆ ಬೇಗ ಅದು ಹೇಗೆ? ಅವರ ಸಂತೋಷ ಸಂತೃಪ್ತಿನೇ ನಿಮಗೆ ಚೈತನ್ಯವಾಗಿದ್ದಾಗ ಇದರಲ್ಲಿ ನನ್ನ ಕೆಲಸವೇನಿದೆ? ಶ್ರುತಿ, ಏನ್ ಮಾತಾಡ್ತಾ ಇದ್ದೀಯ? ಎಚ್ಚರದಲ್ಲಿ ಇರುವೆ ತಾನೇ? ಜಾಗೃತಿಯಿಂದ ಇದ್ರೆ ತಾನೇ ಈ ಜೀವನದಲ್ಲಿ ಈ ಜಾತ್ರೆಯಲ್ಲಿ ನಾವು ಪಾರಾಗಿ ಬದುಕೋದು. ಅಂದರೆ ತಪ್ಪಾಗಿ ಭಾವಿಸ್ಕೋಬೇಡಿ. ಯಾಕೆ ಅರ್ಥವಾಗಲಿಲ್ಲವೇ? ಮುಂದೆ ಈ ಜೀವನದಲ್ಲಿ ಯಾವಾಗಲೂ ನಾನು ಎಚ್ಚರದಿಂದ ನಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ, ಎಚ್ಚರದಲ್ಲಿದ್ದರೆ ನಿನ್ನ ಬಾಯಿಂದ ಇಂಥ ಮನಸ್ತಾಪದ ಉತ್ತರಗಳು ಹೊರ ಬೀಳ್ತಾ ಇರಲಿಲ್ಲ. ನಿಜ ಹೇಳು ಶ್ರುತಿ, ಏನಾಗಿದೆ ನಿನಗೆ? ಸತ್ಯವಾಗಿಯೂ ಏನೂ ಆಗಿಲ್ಲ. ಮುಂದೆ ನಮ್ಮ ಜೀವನಕ್ಕೆ ದೇವರಿದ್ದಾನೆ. ಶ್ರುತಿ, ಯಾಕೆ ಈ ರೀತಿ ಏನೇನೋ ಮಾತಾಡ್ತಾ ಇದ್ದೀಯಲ್ಲ? ಏನಾಗಿದೆ ನಿನಗೆ? ನೋಡು ಶ್ರುತಿ, ನಾನು ನಿನ್ನ ರೂಪ ಲಾವಣ್ಯಕ್ಕೆ ಸೋತು ಪ್ರೀತಿಸಿದೆ, ಗುಣ ನಡತೆಗಳನ್ನು ಮೆಚ್ಚಿ ಮದುವೆಯಾದ. ಆದರೆ ಇದುವರೆಗೂ ಭಿನ್ನವಾಗದ ನಮ್ಮ ಹೃದಯ ಭಾಷೆಯಲ್ಲಿ ಹಿಂದು ಬೆರೆತ ಬೇಸರ ಸಂಗತಕ್ಕೆ ಕಾರಣವಾದರೂ ಏನು? ನೋಡಿ, ಅದೆಲ್ಲವೂ ಕಾಲ ಪಕ್ವವಾಗಿ ಬಂದಾಗ ತಾನೇ ಅರ್ಥವಾಗುತ್ತೆ ಬಿಡಿ. ನೋಡಿ, ನಾನು ಕೂಡ ನಿಮ್ಮನ್ನು ಬಯಸಿ ಪ್ರೀತಿಸಿ ಮದುವೆ ಆಗಿದ್ದೇನೆ. ಇನ್ನು ಬಾಳಿ ಬದುಕುವ ಚಿಂತೆ ಒಂದೇ ನಮ್ಮಿಬ್ಬರಲ್ಲಿರೋದು ಅಷ್ಟೇ. ಶ್ರುತಿ, ನವ ವಧುವಾಗಿ ಈಗ ತಾನೇ ಈ ಮನೆಯಲ್ಲಿ ಕಾಲಿಟ್ಟಿದ್ದೀಯಾ? ಆಗ್ಲೇ ಚಿಂತೆ ವ್ಯಸನಗಳ ಸುಳ್ಳುನೆವ ಹೇಳ್ತಾ ಇದ್ದೀಯಾ? ನೋಡು ಶ್ರುತಿ, ನನಗಿಂತ ಚುಚ್ಚು ಮಾತುಗಳನ್ನು ಸಹಿಸುವ ಶಕ್ತಿ ನನಗಿಲ್ಲ. ಅದೇನಿದ್ದರೂ ನೇರವಾಗಿ ಮಾತಾಡಿ ಸಲ್ಲದ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೊರಗುವುದು ಸರಿಯಲ್ಲ. ಶ್ರುತಿ, ನೀನು ಸದಾ ನಗು ನಗುತ್ತಾ ಸಂತೋಷವಾಗಿರಬೇಕೆಂಬುದೇ ನನ್ನ ಆಸೆ. ಅದೇನು ಹೇಳಿ ನಿನ್ನ ಸಮಸ್ಯೆ? ಅದು ರಹಸ್ಯವಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ಈಗಾದ್ರೆ ಆ ವಿಷಯವನ್ನು ಇವ್ರ ಮುಂದೆ ಹೇಳಿದ್ರೆ ಮುಂದೆ ನನ್ನ ಜೀವನ ಏನಾಗುತ್ತೆ ಅಂತ ಭಯಪಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಜ್ಯೋತಿ ಇದ್ದಾಳೆ, ನನಗೆ ಆ ದೇವರಿದ್ದಾನೆ. ಶ್ರುತಿ, ಏನು ಯೋಚನೆ ಮಾಡ್ತಾ ಇದ್ದೀಯಾ? ಏನೂ ಇಲ್ಲ, ಯಾವುದೋ ಒಂದು ಹುಚ್ಚು ಕಲ್ಪನೆಯಲ್ಲಿ ವಿಚಾರ ಮಾಡ್ತೆ ನನ್ನನ್ನು ನಾನು ಮಗಳನ್ನಾಗಿ ಮಾಡಿಕೊಂಡಿದ್ದೆ. ದಯವಿಟ್ಟು ನೀವೇನು ತಪ್ಪು ತಿಳ್ಕೊಬೇಡಿ. ಸರಿ, ಅದನ್ನು ನನಗೆ ತಿಳಿಸಬಾರದು ಅನ್ನೋ ಉದ್ದೇಶವಿದ್ದರೆ ನಾನು ತಾನಿತೇನು ಮಾಡಕ್ಕಾಗುತ್ತೆ. ಆದರೆ ಇಷ್ಟು ಮಾತ್ರ ನಿಜ, ವಿಕಲ್ಪ ವಿಚಾರಗಳು ಆತ್ಮಶಾಂತಿಯನ್ನು ಹಾಳು ಮಾಡುವ ವೈರಿಗಳು. ದಯವಿಟ್ಟು ಅಂತ ಕೆಟ್ಟ ವಿಚಾರಗಳು ಏನಾದರೂ ಇದ್ರೆ ಬೇಗ ಅವುಗಳಿಂದ ಮುಕ್ತವಾಗು ಶ್ರುತಿ. ನೋಡಿ, ಸಂಕಲ್ಪ ಯಾವ ರೀತಿ ಬಂದಿದೆಯೋ ಅದು ನಮ್ಮ ಜೀವನದಲ್ಲಿ ನಡೆಯಬೇಕಲ್ಲವೇ? ಇರ್ಲಿ, ಈ ಸದ್ಯ ಪ್ರಸ್ತುತ ಶುಭ ಸಮಯವನ್ನು ಆನಂದವಾಗಿ ಅನುಭವಿಸೋಣ ಬಾ ಶ್ರುತಿ. ಬಾ ಹೀಗೆ. ಸಮಯ
ಇದೇನಿನ ಪದ್ಧತಿ ಅಲ್ಲ ನೋಡ್ದಂಗ ಒಕ್ಕಿಯಲ್ಲ ಏನು ಸುದ್ದಿ ತಪ್ಪು ತಿಳ್ಕೊಬೇಡ ಕಣ ನಮ್ಮ ಮಕ್ಕಳಲ್ಲಿ ಕಾಯಕತ್ತಾಳ ಅದಕ್ಕೆ ನೋಡಾಕ್ ಹೊಂಟೀನಿ ಇಲ್ಲಿ ಹವೇಕಿ ಯಾರ ನಿಮ್ಮಕ್ಕೆ ಅದೇ ಕಾಯ್ಕಂತ ಕುಂದ್ರಕ್ಕೆ ಅದೇ ನನ್ನ ಹಳೆ ಗಿರಾಕಿ ನಮ್ಮ ಮಾವನ ಮಗಳ ರತಿ ಬರ್ತೀನಿ ದೋಸ್ತ ಒತ್ತಾತ ಕಾಯ್ತಿರ್ತಾಳ ನನ್ನ ಒಳಗಲ್ಲಿ ಹೋಗೋ ತಿರುಪತಿ ಹೋಗೋ ಅಂಕಣ ಹಾಡಿ ಯಾರಿಗ್ ಗೊತ್ತು ನನ್ನ ನಂಬಿ ಪ್ರೀತಿ ಸಂಘ ನಾಟಕ ಆಡು ಹಬನಿಯ ಪ್ರೀಗನ ಗೊತ್ತು ಸ್ವಾರ್ಥ ಬುದ್ಧಿ ನನ್ನ ಕೈಯಿಂದ ತಪ್ಪಿಸ್ಕೊಳ್ದಾಕ ತಿಕ್ಕಿಗಬ್ಬಿದ್ದು ದಿಕ್ಕ ತಪ್ಪಿ ತಿರ್ಗಾಕತ್ತಾಳ ಅಂತೀನಿ ಅಂತ ಪರಿಸ್ಥಿತಿ ಗೊತ್ತಿರದ ಮದುವೆ ಹಾಕನ ತಿಳಿದ ನಾ ಹೇಳ್ದಂಗ ಕುಣಿಯ ಕತ್ತದ ಕುನ್ನಿ ನಾನು ಏನಾರ ಮಾಡ್ಲಿ ನನಗ ಹುಡುಗಿನ ಮೇಲೆ ಬಾಳ ಮನಸ್ಸೈತ ಒಮ್ಮಿಂದ ಒಮ್ಮೆಲೆ ಹಾಗನಸ್ತೈತ ಹಾದರ ಕರ್ಮಕ್ಕೆ ಮೊದಲು ಒಂದು ಗಂಟು ಬಿದ್ದೈತ ಸುಡಗಾಡದ ಮತಿ ಸತಿ ಅವಳಿಗೆ ಸುದ್ದಿ ತಿಳಿಸಿದ್ರೆ ಸಾಕು ಚೆಂಡು ಚೆಮ್ಮುಂಡಾಗಿ ರುಂಡು ಚೆಂಡಾಡೇ ಬಿಡ್ತಾಳ ಮುಂದೆ ಏನಾರಾಗ್ಲಿ ಅವಳ ಬಾಣೆತನ ಮುಗಿಸಿಕೊಂಡು ಬರತನಕ ರತಿ ಜೊತೆಗೆ ಮಾಡಿದ್ರಾಯ್ತು ಮಜಾ ನನ್ನ ಮೇಲೆ ಹಂದಜ ಏನು ಮಾಡಿಸಿಕೊಂಡು ಹೋದ್ರಾಯ್ತು ನಮ್ಮೂರು ಕಡೆ ವಜ ಇಲ್ಲಿ ಯಾರಿಗೆ ಗೊತ್ತಿಲ್ಲ ನನ್ನ ಅಡ್ರೆಸ್ ನಿಜ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಮಗಲಿ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಗಲಿ ಮನದಲ್ಲೇನೋ ಆಸೆ ಬಂತು ಟಚ್ಚಾಲಿ ಕೈನ ಟಚ್ಚಾಲಿ ಸುಂದರ
ಏನೇನು ಅನ್ಕೊಂಡ್ ನಿಂತಿಯಲ್ಲ ಯಾಕ ಒಟ್ನಾಗ ನನ್ನ ಬಿಟ್ಟು ಹೋಗ್ಬೇಕಂತ ವಿಚಾರ ಮಾಡ್ಕೊಂತ ನಿಂತಿ ಹೆಂಗ ಚೇಚೆ ರತಿ ತಪ್ಪಾಯ್ತು ನನ್ನ ಮಾತೆಲ್ಲ ಪೂರ್ತಿ ಕೇಳಿಸ್ಕೊಂಡೇನು ಮತ್ತ ಏ, ಪೂರ್ತಿ ಏನ್ ಕೇಳಿಸ್ಕೊಂಡಿಲ್ಲ ಸ್ವಲ್ಪ ತುದಿಗೆ ಲಾಸ್ಟಿಗೆ ಇತ್ತಲ್ಲ ಅಷ್ಟೇ ಕೇಳಿಸ್ಕೊಂಡೆ ಯಾಕ ಸುಮ್ಮನೆ ಕೇಳ್ದೆ ಹ್ಞೂ ರತಿ ನಮ್ಮ ನಕ್ಕಿನ ಪ್ರೇಮದ ನಾಟಕದ ಒಂದ್ ಸೀನ್ ನೋಡಿದ್ದ ಯಾವ ಸಿನಿಮಾ ಯಾವ ಪಿಕ್ಚರ್ ಹುಚ್ಚಿನ ಸೀನು ಅದ್ರಾಗ ಏನೈತಿ ಒಮ್ಮರ ಸೀನ್ ಇರೋದ ಎರಡ್ ಅದಾವ ಒಂದ್ ನನಗ್ ಕೊಟ್ಟಿ ಒಂದ್ ಅದಾವ ಕುಂಟಗಾಲಕ್ ಮಾಡಕ್ ಇನ್ನೆಲ್ಲಿ ಅದಾವ ಅದ್ರಾಗ ನೀ ಬಾಳ ಪರಿಣಾಮ ಆಗಂಗೆ ಪಾತ್ರ ಮಾಡಿದಂತ ಕಾಣ್ತದ ಅದಕ್ಕ ಹುಚ್ಚಾಗಿ ಊರೆಲ್ಲ ರತಿ 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 ಅನ್ನಕತ್ತ ಅಡ್ಡಾಡಕತ್ತ ಅಂತೇನೆ ಬರೋಬ್ಬರಿ ಆತ್ ನೋಡ್ರಿ ಯಾಕಂದ್ರ ಮೊದಲ ನನ್ನ ಪಾಳಿಗೆ ಮಾರ ಹುಚ್ಚಾಗಿ ಅಡ್ಡಾಡಕತ್ತ ಈಗ ನಾವ್ ನೀವ್ ಒಪ್ಕೊಂಡಿನಿ ಅಂದ್ಮೇಲೆ ಮತ್ತಿಷ್ಟು ಹುಚ್ಚಾಗಿ ಅಡ್ಡಾಡಕತ್ತಾನ ಹೋಗ್ಲಿ ಬಿಡ ನಿನಗ ಅವ ಎಲ್ಲಿ ಸಿಕ್ಕಿದ್ದ ಇಲ್ಲೇ ಸಿಕ್ಕಿತ್ತು ಏನಂದ ಈಗ ನನ್ನ ಸಲುವಾಗಿ ಸರಿಯಾಗಿ ಮಾತಾಡಿದ ಓಡಿ ಹೋಗಿಬಿಟ್ಟ ಈ ಸದ್ದ ನೀವೆಲ್ಲಿ ಇರೋದು ಬೇಡ ನಡಿ ಗಾರ್ಡನಿಗೆ ಹೋಗೋಣ ಏ ಅವನಿಗೆ ನೀ ಯಾಕೆ ಅಂದ್ರಕ್ ಹೋಗ್ತೀವ ಮರ ಒಟ್ಟ ಅಂದ್ರಕ್ ಹೋಗ್ಬೇಡ ಯಾಕಂದ್ರ ಅವ ಇಲ್ಲಿ ಏನಾರ ಬರೋದ ನಮಗ್ ಗೊತ್ತಾದ್ರ ನಾವ ಸೀನ್ ಚೇಂಜ್ ಮಾಡ್ಕೊಂಡ್ಬಿಡೋದು ಏನಂತ ನಿನ್ನಲ್ಲಿ ಬೇರೆ ಬೇರೆ ಹಂಚಿಕನಾದವ ನೋಡು ನೀ ಏನ್ ಬಾಳ ಕಡಿಮೆ ಅದೇವ ಮರ ಹುಚ್ಚಿನ ಪಾತ್ರ ಮಾಡಾಕ್ ಹಚ್ಚಿ ಇಲ್ಲ ಈಗ ಮತ್ತ ಇಬ್ಬರಿಗೆ ಮಾಡಾಕ್ ಹಚ್ಚಿಲ್ಲ ಅಲ್ಲ ಅವ ಮಾಡೋದು ನಿನ್ನ ಮುಂದೆ ಹೇಳ್ತೀನಿ ವೆಂಕಣ್ಣ ಈ ನಮನೆ ಮಾಡ್ತಾನವ ಇವನವನ ನೀ ಏನಾರ ಮಾಡಿದ ನೋಡ್ದಂದ್ರ ನನಗ್ ಸಾಕ್ ಆಗ ಹೋಗೈತೇವ ಮರ ನಿನ್ಗೆ ಯಾಕಾದ್ರ ಚಿಂತೆ ನಿನ್ನ ಮೇಲೆ ಎಷ್ಟೈತೆ ಗೊತ್ತ ತನ್ನ ಪ್ರೀತಿ ಕಡ್ಕೊ ಬರ್ಲಿ ನಾನು ತೋರಿಸೋಣ ಶಿವರಾತ್ರಿ ಅಯ್ಯೋ ಅಲ್ಲಿ ನನಗ ಕುಂದ್ರತಾನೆ ನಾವ್ ಕಿಸ್ಮಂಗ್ರಿ ಮೊದ್ಲ ನಿಂಬಿಕೆ ಮಂತ್ರಿಸ್ಕೊಂಡ್ ಬಂದ ಎಲ್ಲಿ ಕಡ್ತಾನ ಗೊತ್ತಿಲ್ಲ ನನಗ ಸುಮ್ನೆ ಬಿಡುದಿಲ್ಲ ತಿರುಪತಿ ಈಗ ನೀ ಎದುರ್ತಿ ಈಗ ನಿನ್ನಿಂದ ಏನಾಗ ತ್ರಾಸು ನನಗೇನು ಆಗಿಲ್ಲ ಅವನಿಗೇನು ಆಗಿಲ್ಲ ಅಂತ ಕೇಳಕ್ ಹೋಗ್ಬೇಡ ಅವನಿಗೇನು ಆಗಿಲ್ಲ ಯಾಕಂದ್ರೆ ಈ ಹೊತ್ತನಾಗ ನನಗ ಆಗಾಕತೈತಿ ಅವ ಮಾಡೋದು ಒಂದೊಂದ್ ನಾಟಕ ನಿನ್ ಮುಂದೆ ಏನಾರ ಹೇಳಿದ್ರ ಆತ ಮುಗ್ದ ಹೋತದ ನಿನ್ ಮುಂದೆ ಹೆಂಗ ಹೇಳಿ ಅವ ಏನ್ ಮಾಡ್ತಾನಂತ ಗೊತ್ತಾಯ್ತು ಬಿಡಿ ಚಿನ್ನ ಈಗ ಏನು ಮಾಡಿತ ನನ್ನ ಅವ ನೀನ್ ಏನ್ ಮಾಡಿದಿಲ್ಲ ಎಲ್ಲ ನೀ ಮಾಡಿದ ಭಿನ್ನಾನ ಯಾಕಂದ್ರ ನಾಳೆ ಹೊತ್ತು ಹೊಂಟ್ರ ಹನುಮನೆ ಕರ್ಕೊಂಡು ಹೊಂಟಾನ ಹೆಂಗ ಬಿಟ್ಟು ಹೋಗ್ಲಿ ನಿನ್ನ ಅಲ್ಲಿ ತಾನು ಬಂದಾನೆ ಕುಂಟ ನೀ ಏನಾರ ಅವ ಮಾಡೋದು ನೋಡ್ದೆ ಅಂದ್ರೆ ಇವತ್ತಿಗೆ ಈ ನಾಟಕ ಇಲ್ಲಿಗೆ ನನ್ನನ್ನು ಬಿಡಿಸಿ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಿಡ್ತಿ ನೀ ಏನಾರ ಮಾಡಿ ಒಟ್ಟು ಪ್ರಯತ್ನ ಮಾಡಿ ಇಲ್ಲಿಗೆ ಬರುವಂಗ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಿಡು ವೆಂಕಣ್ಣ ಅಲ್ಲಿ ತಾನು ಹೆಂಗಾರು ಮಾಡಿ ಮುಂದುವರ್ಸು ಏನು ಮಾಡಿ ಹೇಳು ಈ ಪರಿಸ್ಥಿತಿ ನೋಡಿ ಏನಾರ ಆಗ್ಲಿ ಇವತ್ತು ಕರ್ಕೊಂಡು ಹೋಗ್ಲಿ ರೂಮಿಗೆ ಅಂತ ಅನ್ಸಕತ್ತೈತ ಹಂಗಾದ್ರ ನಾನು ಬರಾಕ ತಯಾರಾದ್ರೆ ಯಾರು ಬೇಡ ಅಂದ್ರೆ ನಡಿ ಹೋಗೋಣ ರತಿ ರತಿ ನೀವು ಒಮ್ಮಿಂದ ಒಮ್ಮೆಲೆ ಒಂದಾಗಿ ಬಿಟ್ರೆ ಈ ಊರ್ ಮೇಲೆ ಸುಮ್ಮನೆ ಇರ್ತಾರ ನಿಮ್ಮಪ್ಪ ಪೊಲೀಸ್ ಕಂಪ್ಲೇಂಟ್ ಮಾಡಿ ಮೆತ್ತಗ ಒದಿಸನ ನಾನಾ ಇದಕ್ಕೆ ರಾಜಿ ಮೇಲೆ ಯಾರಿಗೆ ಅದಕ್ಕೆ ಅಂಜಾಕ್ ಹೋಗಿ ಒಟ್ಟಿನಾಗ ನಾ ಇದಕ್ಕೆ ಒಪ್ಕೊಂಡಿನಿ ಒಟ್ಟ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ ಇವತ್ತು ನೀ ಏನಾರ ಈ ಸಿಕ್ಕಿ ಚಾನ್ಸ್ ಕಳ್ಕೊಂಡಿ ಅಂದ್ರೆ ನಾಳೆ ಹನುಮನ ಕರ್ಕೊಂಡೋಗಿ ಎಲ್ಲ ಗದ್ಲ ಮಾಡಿ ಬಿಡ್ತಾನ ನೋಡ ಅವಾಗ ಏನ್ ಮಾಡೋದು ಹೇ ರತಿ ಬುದ್ಧಿಗಿದ್ದೈತೆ ನಿನ್ನ ಹತ್ರ ಮದುವೆ ಹಾಗಾದ್ರೆ ಹೆಂಗ ಹೋಗ್ತಾನ ಮನೆಗೆ ಸ್ವಲ್ಪ ಐತೆ ನಿನಗೆ ನಾಚಿಗೆ ಅಂತೀನಿ ಇರ್ಲು ಬಿಡು ವೆಂಕಣ್ಣ ಅದ್ರ ವಿಚಾರ ನಿನಗೆ ಯಾಕ ಹೆಂಗೋ ಅವ್ರಿಬ್ಬರು ಸೋದರ ಮಾವ ಸೋದರ ಸಚಿ ಅವ್ರಿಗೆ ಆಸೆ ಯಾಕಂದ್ರೆ ಉರಿಯತ್ತೋ ಗೋವಿಂದ ಹೆಂಗ ಮುದುಕಾಗಿದೆ ಅಂತೀನಿ ಈ ಸುದ್ದಿ ಯಾರನ್ನ ಕೇಳಿದ್ರೆ ನಿನ್ನ ಮಾರಿತು ಉಳ್ತಾರೋ ನನಗ ಮಂದಿಗೆ ಎಲ್ಲ ಯಾಕ ಹೇಳ್ಕಂತ ತಿರ್ಗಾಡ್ಲಿ ನಂದೇನ ಗಂಟಾಗದೇನ ನಮ್ಮ ರತಿ ಕೊಯ್ಲಿಗೆ ಗಂಟ ಹಾಕ್ಸ್ಬತ್ತ ಗತೆ ಬೇರೆ ಬಿದ್ದೈತೆ ಇನ್ನು 3-4 ತಿಂಗಳದಾಗ ಮದುವೆ ಮಾಡಕಂತ ಹೇಳ್ಯಾರ ಬೇಷಾತು ಯಪ್ಪ ಬೇಷಾತು ಅವನ್ಕಿಂತ ಅವಸರ ನಿನಗ ಬಾಳ ಇತ್ತ ಅಲ್ಲ ವೆಂಕಣ್ಣ ಇವ ನಮ್ಮ ಅಪ್ಪ ಅದನ್ನೆಲ್ಲ ಅವನಿಗೆ ಉಬ್ಬಿಸಿ ಕುಂದ್ರಸಣ ನಮ್ಮ ರತಿಗೆ ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡೋಗು ಅದನ್ನು ತಿನ್ನಿಸು ಇದನ್ನು ತಿನ್ನಿಸು ಅದನ್ನು ತೋರಿಸು ಇದನ್ನು ತೋರಿಸು ಅಂತ ಹೇಳಿ ಅವನಿಗೆ ಮೈ ಉಬ್ಬಿಸಿ ಕುಂದ್ರಸಣ ಈಗ ನೀನು ಹೇಳು ಭರವಸೆ ಮನುಷ್ಯ ಅಲ್ಲವ್ವ ನೀನು ಹೇಳು ಭರವಸೆ ತಾಸಿನಿಂದ ಹೋಗ್ತಾರ ಈಗ ನೀನು ಅವನಿಗೆ ಆಸೆ ತೋರಿಸಿದ್ರೆ ನಾಳೆ ಗಪ್ಪನ ಕೈ ಕೊಟ್ಟು ಬಿಟ್ಟ ಅಂದ್ರೆ ಸತ್ತು ಹೋಗ್ಬಿಡ್ತಾನೆ ಅದಕ್ಕೆ ಈಗ ಎಮರ್ಜೆನ್ಸಿ ರಿಜಿಸ್ಟರ್ ಮ್ಯಾರೇಜ್ ಮಾಡೋಣ ಹನುಮೂರಿಗೆ ಕಳ್ಸಿಕೊಡೋಣ ಮುಂದೆ ಅನುಕೂಲದಾಗ ಬಜ್ಜಾರ ಊರಾಗ ಮಂದಿಗೆ ಊಟ ಹಾಕಿ ಮೊಮ್ಮಕ್ಕಳನ್ನ ಮಾಡೋಣ ಏನಂತ ಹೇಳ್ತಾಳ ನೀನ್ ಹಿಂಗಂದೆಲ್ಲ ಬರಬ್ಬರೈತೆ ನೋಡಿ ಈ ಮಾತು ಅವ್ರ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿ
ಎಲ್ಲಿಗಾರ ಕಳಿಸಿಕೊಳ್ಳೋದು ಚಂದ ಕಾಣುತ್ತ ಅಂತ ಹೇಳ್ತೀರ, ಯಾರದನ್ನ ಸುಮ್ಮನಿರ್ತಾರ? ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅದಕ್ಕೇನಂತಿದ್ದಿ? ನಾನು ನೀನು ಇಬ್ಬರು ಆದ್ವಲ್ಲ ಸಾಕು, ಆಚೆ ಮಾರು ಕಳಿಸೋಣ ಹನುಮನಿಗೆ. ನಾಳೆ ಎಲ್ಲಿ ನೀನು ಮರೆಯಲ್ಲಿ 3 ಬಂದು ನೀನು ಕರ್ಕೊಂಡು ಹೋಗ್ತೀನಿ. ನಾಳೆ ಆಫೀಸ್ ಬಂದಿರೋದ್ರೆ ನನ್ನ ಮಗಳೇ ಮದುವೆ ಮಾಡೋ ಅವಸರದಾಗ ವಾರ ಸಹಿತ ಮರೆತು ಬಿಟ್ಟಿಯಲ್ಲ ಅಂತಾನೆ. ವಾರ ಒಂದಲ್ಲೋ ಮರೆ ತನಗಾರು ಇಲ್ಲ 3 ಬಿಟ್ಟು ಉದ್ದಾಡಕ ಅಲ್ಲ ಯಪ್ಪ. ನಾನು ಒಂದು ಮಾತು ಹೇಳ್ತೀನಿ, ಕಟ್ಟ ಕಡೆ ನೆನಪಿಟ್ಟುಕೋ. ಒಟ್ಟಿನಾಗ ನೀನ್ ನನಗೆ ಲವ್ ಮ್ಯಾರೇಜರ್ ಮಾಡು, ಭರ್ಜರಿ ಮದುವೆಯಾರ ಮಾಡು. ಶಿವರಾತ್ರಿ ಮುಗಿಬಿಟ್ಟು ನಾ ಒಟ್ಟ ಮದುವೆ ಹೋದಿ. ಶಿವರಾತ್ರಿ ಮುಗಿದ ಮೇಲೆ ಮದುವೆ ಮಾಡು. ನೀ ಲವ್ ಮ್ಯಾರೇಜರ ಮಾಡು, ಅರೇಂಜ್ ಮ್ಯಾರೇಜರ ಮಾಡು, ಇಲ್ಲ ಹಿತ್ತಲ್ದಾಗ ಹೋಗಿ ಕರ್ಕೊಂಡು ಮದುವೆ ಮಾಡು. ಯಾಕವ್ವ ಏನಾಯ್ತು? ಇದೇನು ಹೊಸ ನಾಟಕ ಮಾಡಿ ಏನು ಮತ್ತ? ಹಂಗೇನಿಲ್ಲ, ಯಾಕೆ ಏನು ಅಂತ ಕೇಳಕ್ ಹೋಗ್ಬೇಡ. ನಿನ್ನ ಮಾತಿನ ಪ್ರಕಾರ ಕುಂಟಕ್ಕೆ ತಿರುಪತಿಗೆ ನಾ ಮದುವೆ ಆಗ್ಬೇಕಂದ್ರ ನನ್ನ ಮಾತು ನೀ ಕೇಳಬೇಕು. ಶಿವರಾತ್ರಿ ಆಗೋ ಮಟ್ಟ ಒಟ್ಟನ ಮದುವೆ ಆಗೋದಿಲ್ಲ. ನೀ ಏನಾರು ಹೆಚ್ಚು ಕಡಿಮೆ ನನಗಿಬ್ರು ಹೆಚ್ಚು ಕಡಿಮೆ ಏನಾರು ಹೇಳಕತ್ರ ಏನಾರು ತಗೊಂಡು ಓಡೋಗ್ಬಿಡ್ತೀನಿ. ನೋಡ್ದೆ ಅಂತಣ್ಣ, ನೋಡ್ದೆ ಒಟ್ಟಿಗಳು ಭರವಸೆ ಮನುಷ್ಯ ಅಲ್ಲ. ಇಲ್ಲ ನನ್ನ ಮರ್ಯಾದೆ ದೇವರೇ ಬಲ್ಲ. ರಾಯರೇ, ನಿಮ್ಮ ಮಗಳ ವಿಚಾರ ಬಿಟ್ಟು ನಿಶ್ಚಯ ಅಂತ ಇರ್ಲಿ. ತಿರುಪತಿ ಜೊತೆ ಮದುವೆ ಆಗ ವಯಸ್ಸು ನಾ ಮಾಡ್ತೀನಿ. ಇವಳನ್ನ ಬಿಟ್ಟು ಬೇರೆ ಯಾರ ಜೊತೆಗೆ ಮದುವೆ ಆಗಲಿ ನೋಡ್ಕೋ ಜವಾಬ್ದಾರಿ ನಂದು. ಆರಾಮ್ ಶಿವರಾತ್ರಿ ಆಗಮಟ್ಟ ಸುಮ್ಮನೆ ರೀ. ಆಯ್ತು ಅಂಕಣ್ಣ, ನೀನು ಹೇಳಿದ ಮೇಲೆ ಆಯ್ತು. ಇನ್ನು ಇಷ್ಟಬೇಕ ನಡ್ಲಿ. ನಡಿಯವ್ವ ನಡಿ. ಹೋಗೋಣ ನಡಿ. ನಾನು ಸ್ವಲ್ಪ ಬೀಸಕ ಗಿರಣೆಗ ಬುಟ್ಟಿ ಇಟ್ಟು ಬಂದೀನಿ, ಅದನ್ನ ತಗೊಂಡು ಬರ್ತೀನಿ. ನೀ ಮುಂದಕ್ಕೆ ನಡಿ, ನಾ ಹಿಂದಿನ ಬರ್ತೇನೆ. ಯಾವ ಅಲ್ಲಿ ನಮ್ಮ ಮಾವ ಶಿವಯ್ಯ ಮಾವ ಇದಾನ, ಜಲ್ದಿ ಬಾ. ಅವ ಏನ್ ಮಾಡ್ತಾನೆ ಹೋಗು ಮರ. ರತಿ ತಪ್ಪಿತರ ಹನುಮನಿಗೆ ಹೋಗೋ ಪಾಳೆ ನಡಿ. ಹಂಗಾರೆ ಯಾಕೆ ಕಾಲ ಮಾಡೋದು? ಹೋಗೋಣ ನಡಿಯಲ್ಲ. ಆಡುಬಾರ ಜಿಂಗಿ ಜಗಡ್ಯಾಸ ಹುಡುಗಿ ಮಾನಸ ಪೀಸ ಆಡುಬಾರ ಜಿಂಗಿ ನಡುವೇನಿಲ್ಲ, ಕೆಳಗೇನಿಲ್ಲ. ಕಡೆ ಏನಂದ್ರೆ ಚುಟು ಚುಟು ಎಲೆ ಇಲ್ಲೇ ಎಲೆ ಇಲ್ಲೇ ಎಲೆ ಇಲ್ಲೇ ಎಲೆ ಇಲ್ಲೇ ನಿನಗ ಅಂದ್ರೆ ಕೋಲಾಟ ಆಡ್ಬೇಕಂತ ಮಾಡಿ ನಾವು ಅವನ. ಏ ಹುಡುಗ ಅಲ್ಲೋ ಏನ ಹುಡುಗಿ ಅಂತಲ್ಲ, ಹುಡುಗಿ ಚುಟ್ಟು ಚುಟ್ಟು ಗಬುಗು ಗಬಕ್ ಮಾಮ ತುರು 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 ಸಂಧ್ಯಾಗ ತೊಡಕಲ್ ಸಂಧ್ಯಾಗ ಮಾಮ
ಬಾ ಇನ್ನೊಂದ್ 2 ತಾಸು ಅದನ್ನ ಇರುವುದಿಲ್ಲ ನನಗ್ ನೋಡಲ್ಲ ಕಿಸ್ಮಂದಿ ನನಗ್ ನೋಡ ಒತ್ತದ